ಚಿಂತ್ಯ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ. ಜನ್ಮಾದ್ಯಸ್ಯ ಯತೋऽನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ಭಾಗವತದಲ್ಲಿ 11ನೇ ಸ್ಕಂಧದ 7ನೇ ಅಧ್ಯಾಯದಲ್ಲಿ ಉಲ್ಲೇಖಿತವಾದ ಅವಧೂತ ಗೀತೆಯ ಬಗ್ಗೆ ಅದು ವಿಸ್ತಾರವಾಗಿ ಕನಿಷ್ಠ ಪಕ್ಷ ಒಂದು ವಾರವಾದರೂ ತಿಳಿಸಬೇಕಾದ ವಿಸ್ತಾರವಾದ ವಿಷಯ. ಪೀಠಿಕೆಯಲ್ಲಿ ಅದ್ವೈತ ಸಿದ್ಧಾಂತದ ಹಿನ್ನೆಲೆಯಲ್ಲಿ ಬಂದ ಗೀತೆ ಅಂತ ಪ್ರಸ್ತಾಪ ಮಾಡಿದರು. ನಾನು ಸಿದ್ಧಾಂತದ ಗೊಡವೆಗೆ ಹೋಗದೆ ಅದು ನಮ್ಮ ಜೀವನಕ್ಕೆ ಯಾವ ರೀತಿ ನಮ್ಮ ಜೀವನ ಮೌಲ್ಯವನ್ನು ವೃತ್ತಿಪಡಿಸೋದಕ್ಕೆ ಕಾರಣವಾಗಬಹುದು ಅನ್ನೋದನ್ನು ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಅಂತ ಪ್ರಸಕ್ತ ಸಿದ್ಧಾಂತಗಳ ಉಲ್ಲೇಖವನ್ನು ಮಾಡದೆ ಸಾಮಾನ್ಯ ಜನಕ್ಕೆ ಆ ಗೀತೆ ಕೊಡುವ ಸಂದೇಶ ಏನು ಅನ್ನೋದನ್ನು ನನ್ನ ಮತಿಗೆ ಎಟಕುವಷ್ಟು ನಿಮ್ಮ ಮುಂದೆ ಇಡೋದಕ್ಕೆ ಪ್ರಯತ್ನ ಪಡ್ತೇನೆ. ಭಾಗವತ ಅಷ್ಟಾದಶ ಪುರಾಣಗಳಲ್ಲಿ ಒಂದಾದರೂ ಕಲಿಕಾಲದ ಜನರಿಗೆ ತೀರಾ ಅನಿವಾರ್ಯ ಅನ್ನೋದನ್ನು ವೇದವ್ಯಾಸರೇ ಹೇಳಿ ಅದನ್ನು ಬರೆದಿದ್ದಾರೆ. ಮಹಾಭಾರತವನ್ನು ಪಂಚಮ ವೇದ ಅದು. ಉಳಿದ 17 ಪುರಾಣಗಳನ್ನು ಬರೆದು ಅತೃಪ್ತರಾಗಿದ್ದ ವ್ಯಾಸರು ನಾರದರ ಕೋರಿಕೆಯಂತೆ ಭಕ್ತಿರಸಪ್ರಧಾನವಾದ ಒಂದು ಪುರಾಣವನ್ನು ರಚಿಸಿದರು ಅಂತ ಭಾಗವತದ ಪುರಾಣದ ರಚನೆಯ ಹಿನ್ನೆಲೆಯನ್ನು ವ್ಯಾಸರೇ ಭಾಗವತದಲ್ಲಿ ಹೇಳಿದ್ದಾರೆ. ಕಾಲವ್ಯಾಲ ಮುಖಗ್ರಾಸ ತ್ರಾಸ ನಿರ್ನಾಶ ಹೇತವೇ ಅಂತ. ಆ ಭಾಗವತ ಯಾಕೆ ಬಂತು ಅಂದರೆ, ಕಲಿಕಾಲ ಎಂಬ ಸರ್ಪದಷ್ಟವಾಗಿ ಆಯುಷ್ಯದ ಬಗ್ಗೆ ಭರವಸೆ ಇಲ್ಲದ ಅಲ್ಪಾಯುಷುಗಳಾದ, ದೀರ್ಘಾಯುಷುಗಳಾಗಿದ್ದರೂ ತಮ್ಮ ಜೀವನ ವೃತ್ತಿಯ ಯಾಪನೆಯಲ್ಲಿ ಆರಂಭದ ಕೊನೆಯ ಜೀವನಗಳನ್ನು ಕಳೆದ ವ್ಯಕ್ತಿಗಳಿಗೆ ಅಲ್ಪಕಾಲದಲ್ಲಿ ತತ್ವಜ್ಞಾನ ಮುಟ್ಟಬೇಕು ಅನ್ನೋ ಹಿರಿದಾಸೆಯಿಂದ ವೇದವ್ಯಾಸರು ಭಾಗವತ ಪುರಾಣವನ್ನು ರಚಿಸಿದರು ಅಂತ. ಬಹಳ ಅನ್ವರ್ಥವಾದ ಮಾತು ಇದು. ಕಲಿ ಅನ್ನೋದೊಂದು ಸರ್ಪ, ಅದು ಕಚ್ಚಿ ವಿಷವೇರಿದೆ. ಯಾವತ್ತು ನಮ್ಮ ಜೀವನ ಕೊನೆಯಾಗ್ತದೆ ಅನ್ನೋದು ನಮಗೆ ಗೊತ್ತಿಲ್ಲ. ಇದ್ದ ಅಲ್ಪ ಜೀವನದ ಕಾಲವನ್ನು ಕೂಡ ನಮ್ಮ ಗೇಣಗಲದ ಹೊಟ್ಟೆಯ ಪಾಡಿಗಾಗಿ ಲೌಕಿಕ ವ್ಯವಹಾರಗಳಲ್ಲಿ ತೊಡಗಿಸ್ತೇವೆ. ಅಧ್ಯಾತ್ಮದ ಕಡೆ ಮುಖ ಮಾಡೋದು ಲೌಕಿಕೆಯಿಂದ ಪೂರ ನಿವೃತ್ತಿಯಾಗಿ ಆ ಕಡೆ ನೋಡುವಂಥದ್ದು ಏನಿಲ್ಲ ಅಂದ್ಕೊಂಡು ಟಿ ವಿ ಮೇಲೆಯೇ ವೈರಾಗ್ಯ ತಾಳಿದ ಮೇಲೆ ಭಾಗವತದ ಮೇಲೆ ಶ್ರದ್ಧೆ ಬರುತ್ತದೆ. ಅಂಥವರಿಗೆ ಅಷ್ಟು ಅಲ್ಪ ಕಾಲದಲ್ಲಿ, ಜೀವನದ ಕೊನೆಯ ಕಾಲದಲ್ಲಿ ಕಣ್ಣು ಕಿವಿಗಳಿಗೆ ತಂಪೆರೆಯುವ ಕೆಲವು ವಿಷಯಗಳನ್ನು, ಅಧ್ಯಾತ್ಮದ ವಿಷಯಗಳನ್ನು ಹೇಳೋದಕ್ಕಾಗಿ ವೇದವ್ಯಾಸರು ಭಾಗವತ ಪುರಾಣವನ್ನು ಬರೆದಿದ್ದಾರೆ ಅಂತ. ಕಲಿಕಾಲಕ್ಕೆ ಮೀಸಲಾದ ಒಂದು ಪುರಾಣ ಅದು. ಆದ್ದರಿಂದ ಭಾಗವತದಲ್ಲಿ ವ್ಯಾಸರು ಕಥೆಗಳಿಗಿಂತಲೂ ಪ್ರಾಧಾನ್ಯವನ್ನು ತತ್ವನಿರೂಪಣೆಗೆ ಇಟ್ಟಿದ್ದಾರೆ. ಸಾಧಾರಣ ಪುರಾಣಂ ಪಂಚಲಕ್ಷಣಂ ಅಂತ ಇರೋದು. ಸೃಷ್ಟಿಯಾದಿ 5 ಲಕ್ಷಣಗಳು ಎಲ್ಲ ಪುರಾಣಗಳಿಗೂ. ಆದರೆ ಭಾಗವತದಲ್ಲಿ ದಶಲಕ್ಷಣಂ ಅಂತಾರೆ. ಮಹಾಪುರಾಣ ಆದ್ದರಿಂದ
ಇದರಲ್ಲಿ 10 ಪುರಾಣದ ಲಕ್ಷಣಗಳು ಇವೆ ಅಂತ. ಹಾಗಾಗಿ ಆರಂಭದಿಂದ ಕೊನೆಯವರೆಗೆ ಭಾಗವತ ಇತಿಹಾಸ, ನಮ್ಮ ದೇಶದಲ್ಲಿ ನಡೆದ ಭಗವಂತನ ಭಗವದ್ಭಕ್ತರ ಚರಿತ್ರೆಗಳ ನಿರೂಪಣೆಗೆ ಹೆಚ್ಚು ಒತ್ತು ಕೊಡದೆ ತತ್ವದ ನಿರೂಪಣೆಗೆ ಬಹಳಷ್ಟು ಪ್ರಾಶಸ್ತ್ಯವನ್ನು ಕೊಟ್ಟಿದೆ. ಹೀಗಾಗಿ ತತ್ವ ನಿರೂಪಣೆಗಾಗಿ ಹೊರಟ ಭಾಗವತದ ಪೂರ್ಣ ಉದ್ದೇಶ ಸಫಲವಾಗಿದ್ದು 11ನೇ ಸ್ಕಂಧದಲ್ಲಿ. ಅಲ್ಲಿ ಕಥೆಗಳ ಅಂಶಕ್ಕೆ ಅವಕಾಶ ಬಹಳ ಕಡಿಮೆ, ಬರೀ ಉಪದೇಶದ ಭಾಗಗಳು ಇರೋದು. ಅದರಲ್ಲೂ ಕೃಷ್ಣ ಮಾಡಿದ ಉಪದೇಶ. ನಮಗೆ ಕೃಷ್ಣೋಪದೇಶ ಅಂದ ಕೂಡಲೇ ನೆನಪಿಗೆ ಬರೋದು ಭಗವದ್ಗೀತೆ. ಭಗವದ್ಗೀತೆ ಮುಕ್ತಕ ಶ್ಲೋಕದಂತೆ ನಮ್ಮ ಜೀವನ ಮೌಲ್ಯಗಳನ್ನು ಸೆರೆ ಹಿಡಿದಿರುವ ಒಂದು ಗ್ರಂಥ. ಇದು ಕೃಷ್ಣನೇ ಉಪದೇಶ ಮಾಡಿದ ಗೀತೆ ಇದು. ಆದರೆ ಇದಕ್ಕೆ ಭಾಗವತದ 11ನೇ ಸ್ಕಂದದಲ್ಲಿ ಬರುವ ಗೀತೆಗೆ ಕೃಷ್ಣ ಗೀತೆ ಅಂತ ಹೆಸರಲ್ಲ, ಉದ್ಧವ ಗೀತೆ ಅಂತ ಹೆಸರು. ಅಲ್ಲಿ ಕೃಷ್ಣ ಹೇಳಿದ್ದು, ಅರ್ಜುನ ಕೇಳಿದ್ದು, ಹೇಳಿದವರ ಹೆಸರು ಬಂತ ಆ ಗೀತೆಗೆ. ಇಲ್ಲಿ ಕೃಷ್ಣ ಹೇಳಿದ್ದು ಕೇಳಿದ್ದು ಉದ್ಧವ, ಇಲ್ಲಿ ಉದ್ಧವನ ಹೆಸರು ಬಂತು ಈ ಗೀತೆಗೆ, ಉದ್ಧವ ಗೀತೆ ಅಂತ. ಆ ಉದ್ಧವ ಗೀತೆಯಲ್ಲಿ ಮತ್ತೆ ಅವಾಂತರ ಗೀತೆಗಳು ಇದೆ. ಭಿಕ್ಷುಗೀತೆ, ಅವಧೂತ ಗೀತೆ ಅಂತ. ಅವುಗಳಲ್ಲಿ ಒಂದು ಆರಂಭದಲ್ಲಿ ಬರುವ ಗೀತೆ ಅವಧೂತ ಗೀತೆ. ಉದ್ಧವ ವೃಷ್ಣೀನಾಂ ಪ್ರವರಃ. ಕೃಷ್ಣ ಎಷ್ಟು ಅಭಿಮಾನದ ಮಾತು ಉದ್ಧವನ ಮೇಲೆ ಆಡ್ತಾನೆ ಅಂದರೆ, ಉದ್ಧವೋ ಅಣ್ವಭಿಮನ್ಯೂನಃ. ಉದ್ಧವ ಒಂದು ಕಾಳಿನಷ್ಟು ನನಗಿಂತ ಕಡಿಮೆ ಅಲ್ಲ ಅಂತ ಪ್ರೀತಿ ತೋರಿಸಿದ್ದಾನೆ ಉದ್ಧವನ ಮೇಲೆ, ಭಗವಂತ ತೋರಿಸಿದ ಪ್ರೀತಿ. ಅಣ್ವಪಿಮನ್ಯೂನಃ ಅಂತ, ನನಗಿಂತ ಅಲ್ಪಾಂಶದಲ್ಲೂ ಕಡಿಮೆ ಅಲ್ಲ ಅಂತ. ವೃಷ್ಣಿಗಳ ಮಂತ್ರಿ ಬೃಹಸ್ಪತಿ ಆಚಾರ್ಯರು ದೇವಲೋಕದಲ್ಲೇನಿದ್ದಾರೋ ಅವನ ಅವತಾರ. ಕೃಷ್ಣನ ಅಂತರಂಗ ಭಕ್ತ. ಹೀಗಾಗಿ ಮಹಾಭಾರತದ ಯುದ್ಧದ ಗೊಂದಲಗಳೆಲ್ಲ ಮುಗಿದ ಮೇಲೆ ಶ್ರೀಕೃಷ್ಣ ತನ್ನ ಅವತಾರ ಸಮಾಪ್ತಿ ಮಾಡೋದಕ್ಕೋಸ್ಕರ ತೀರ್ಮಾನ ಮಾಡಿದ ಮೇಲೆ ಉದ್ಧವ, ನೀನು ನಮ್ಮ ಮುಂದೆ ಇಲ್ಲದಿದ್ದರೂ ನಿನ್ನ ಉಪದೇಶ ಉಳಿಯಬೇಕು ಅನ್ನೋ ಕಾರಣಕ್ಕೋಸ್ಕರ ಅವನ ಬಳಿ ಬಂದು ಬೇಡಿದಾಗ ಕೃಷ್ಣ ಮಾಡಿದ ಉಪದೇಶ ಉದ್ಧವ ಗೀತೆ ಭಾಗವತದಲ್ಲಿ ಬರ್ತದೆ. ಈ ಗೀತೆಯನ್ನು ದೀರ್ಘವಾಗಿ ಅಧ್ಯಾಯಗಳಲ್ಲಿ ಇದು ನಿರೂಪಿತವಾಗಿದೆ. 18 ಅಧ್ಯಾಯಕ್ಕೂ ಮೀರಿದೆ. ಇಲ್ಲಿ ಸ್ವಾರಸ್ಯ ಅಂದರೆ, ಈ ಗೀತೆಯನ್ನು ಉದ್ಧವನಿಗೆ ಹೇಳಿ ಕೃಷ್ಣ, ಇದನ್ನು ನೀನು ಇಲ್ಲೆಲ್ಲೂ ಹೇಳುವ ಅವಶ್ಯಕತೆ ಇಲ್ಲ, ಕಲಾಪ ಗ್ರಾಮದಲ್ಲಿ ಕೆಲವು ಸಜ್ಜನರಿದ್ದಾರೆ, ಅವರಿಗೆ ಕೊಂಡೋಗಿ ಇದನ್ನು ಹೇಳಬೇಕು, ತಲುಪಿಸಬೇಕು ಅಂತ ಹೇಳ್ತಾನೆ. ಕಲಾಪ ಗ್ರಾಮ ಅಂದರೆ ಹಿಮಾಲಯದಲ್ಲಿ ಇರುವ ಒಂದು ತಪಸ್ವಿಗಳ ತಾಣ. ಅಲ್ಲಿ ಹೋಗಿ ಈ ಗೀತೆಯನ್ನು ಹೇಳು ಅಂತ ಕೃಷ್ಣ ಹೀಗೆ ಹೇಳೋದಕ್ಕೊಂದು ಕಾರಣ ಇದೆ. ಭಾಗವತದ 12ನೇ ಸ್ಕಂಧದಲ್ಲಿ ಅದನ್ನು ಸ್ಪಷ್ಟಪಡಿಸ್ತಾರೆ ಅವರು. ನೋಡಿ, ನಮ್ಮ ಕಾಲದ ಗಣನೆ ಹೇಗಿದೆ ಅಂದರೆ, ಕೃತ, ತ್ರೇತ, ದ್ವಾಪರ, ಕಲಿ, ಈ ಕಲಿಕಾಲದಲ್ಲಿ ನಾವಿದ್ದೇವೆ. ಈ 4 ಯುಗಗಳು 71 ಬಾರಿ ರೊಟೇಟ್ ಆದರೆ ಒಂದು ಮನ್ವಂತರ ಮುಗೀತದೆ. ಇವಾಗ ನಾವು ಅಷ್ಟಾವಿಂಶತಿಮೇ ಕಲಿಯುಗೆ ಅಂತ ಸಂಕಲ್ಪದಲ್ಲಿ ಹೇಳ್ತೇವೆ ನೋಡ್ರಿ. ಇದು 28ನೇ ಕಲಿಯುಗ. ಈ ಕಲಿಯುಗ ದಾಟಿದ ಮೇಲೆ ಪ್ರಳಯ ಏನಾಗಲ್ಲ. ನೀವು ಯಾವ ಟಿ ವಿಯ ರಿಪೋರ್ಟ್ಗಳಿಗೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. 71 ಬಾರಿ ಆದ ಮೇಲೆ ಒಂದು ಸತಿ ಆ ಮನ್ವಂತರ ಪ್ರಳಯ ಅಂತ ಹೇಳ್ತಾರೆ. ಈ ಕಲಿ ಮುಗಿದ ಮೇಲೆ ಮತ್ತೆ ಕೃತ ಬರಬೇಕಲ್ಲ. ಆ ಕೃತ ಬರೋದಕ್ಕೋಸ್ಕರ ಒಂದು ಸಿದ್ಧತೆ ಇವಾಗಲೇ ಇದೆ. ಕೃತಯುಗದಲ್ಲಿ ಬರುವ ನಮ್ಮನ್ನಾಳುವ ಅರಸರು ಆ ಕಲಾಪ ಗ್ರಾಮದಲ್ಲಿ ಇದ್ದಾರೆ ಅಂದರೆ ನಾವು ಇಡೀ ಹಿಮಾಲಯವನ್ನು ರಿಸರ್ಚ್ ಮಾಡಿದರೂ ಅವರು ಕಾಣಸಿಗೋದಿಲ್ಲ. ಅವರು ಪಾಂಚಭೌತಿಕ ದೇಹದಲ್ಲಿ ಇಲ್ಲ, ಅವರು ಈ ಪಾರ್ಥಿವ ದೇಹ ಬಿಟ್ಟು ವಾಯವೀಯ ದೇಹದಲ್ಲಿ ಇದ್ದಾರೆ. ಕೃಷ್ಣ ಹೇಳ್ತಾನೆ, ಮುಂದಿನ ಕೃತಯುಗ ಆರಂಭ ಆಗಬೇಕಾದರೆ ಅವರಿಗೆ ನನ್ನ ಉಪದೇಶ ಬೇಕು. ಅವರು ರಾಜರು. ಆದ್ದರಿಂದ ರಾಜನೀತಿಯ, ರಾಜಪರಂಪರೆಯ ಆಡಳಿತ ಪದ್ಧತಿಯನ್ನು, ಜೀವನ ಪದ್ಧತಿಯನ್ನು ಅವರಿಗೆ ಉಪದೇಶ ಮಾಡೋದಕ್ಕೋಸ್ಕರ ನಿನಗೆ ಹೇಳ್ತಾ ಇದ್ದೇನೆ, ನೀನು ಅಲ್ಲಿ ಹೋಗಿ ಉಪದೇಶ ಮಾಡೋ ಅಂತ. ಅಂದರೆ ನಾನು ಈ ವಿವರವನ್ನು ಕೊಟ್ಟಕೊಳ್ಳೆ, ಹಾಗಾದರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ, ಅದು ಅವರಿಗೆ ಅಂತ ಅನ್ಕೋಬೇಡ್ರಿ.
ಅವರು ಅದಕ್ಕೆ ಮುಖ್ಯ ಅಧಿಕಾರಿಗಳು. ಸಮುದ್ರದಲ್ಲಿ ತುಂಬಿ ನೀರಿದೆ, ನಮ್ಮ ಸಾಮರ್ಥ್ಯ ಎಷ್ಟೋ, ಚೊಂಬೆ ಎಷ್ಟೋ ಅಷ್ಟು ತುಂಬ್ಕೊಂಬರ್ತೀವಿ ನಾವು. ಹಾಗಾಗಿ ಮುಖ್ಯವಾಗಿ ಕೃಷ್ಣ ತಾನು ಪರಂಧಾಮಕ್ಕೆ ತೆರಳುವಾಗ ಈ ಉಪದೇಶ ನಾನು ದೃಷ್ಟಿಗೆ ಅಗೋಚರನಾದರೂ ನನ್ನ ವಿಚಾರಧಾರೆ ಮುಂದುವರಿಬೇಕು ಅನ್ನೋ ಕಾರಣದಿಂದ ಉದ್ಧವನನ್ನು ಶಿಷ್ಯನನ್ನಾಗಿ ಮಾಡಿ ಅವನಿಗೆ ಉಪದೇಶ ಮಾಡಿ ಇದನ್ನು ಅಲ್ಲಿ ಹೇಳು ಅಂತ ಉಪದೇಶ ಅವನಿಗೆ ಆದೇಶ ಕೊಟ್ಟಿದ್ದಾನೆ ಶ್ರೀಕೃಷ್ಣ. ಅಲ್ಲಿಗೆ ಈ ಉಪದೇಶದ ಮೌಲಿಕತೆಯನ್ನು ಅರ್ಥ ಮಾಡಿಕೊಳ್ಳಿ. ಒಂದು ಯುಗವನ್ನೇ ಪರಿವರ್ತನೆ ಮಾಡಬಲ್ಲ ಸಾಮರ್ಥ್ಯ ಈ ಉಪದೇಶಕ್ಕಿದೆ. ಕಲಿಯುಗದ ಅನರ್ಥಗಳನ್ನು ಪರಿಹರಿಸಿ ಕೃತಯುಗವನ್ನು ತರುವ ಒಂದು ಮೌಲಿಕತೆ, ಅಮೂಲ್ಯ ಅಂಶಗಳು ಈ ಉಪದೇಶದಲ್ಲಿ ಅಡಗಿವೆ ಅಂತ ಅರ್ಥ. ಆರಂಭದಲ್ಲಿ ಉದ್ಧವ ಪ್ರಾರ್ಥನೆ ಮಾಡಿದಾಗ, ನನಗೆ ರಾಜಕಾರಣದಲ್ಲಿ ತುಂಬ ಅನುಭವ ಪಡೆದವ ನೀನು, ನಿನ್ನ ಅನುಭವವನ್ನು ನನಗೆ ಹೇಳು ಅಂತ ಕೇಳಿಕೊಂಡಾಗ ಕೃಷ್ಣ ನಾನು ಹೀಗೆ ಮಾಡಿದೆ, ನನ್ನ ಎಕ್ಸ್ಪೀರಿಯನ್ಸ್ ಇದು ಅಂತ ಹೇಳ್ಕೊಳ್ಳಿಲ್ಲ. ಅವನಿಗೆ ಯದುರಾಜನ ಚರಿತ್ರೆಯಿಂದ ಆರಂಭ ಮಾಡಿದ. ಕೃಷ್ಣ ಯಾದವ, ಆ ಯಾದವ ವಂಶದ ಮೂಲ ಪುರುಷ ಯದು. ಯಯಾತಿಯಿಂದ ಚಂದ್ರವಂಶ 2 ಭಾಗ ಆಯಿತು. ಯಯಾತಿಗೆ ದೇವಯಾನಿ ಶರ್ಮಿಷ್ಠೆ ಅಂತ ಒಬ್ಬಳು ಕ್ಷತ್ರಿಯಳು, ಒಬ್ಬಳು ಬ್ರಾಹ್ಮಣ ಹೆಂಡತಿ. ಆ ದೇವಯಾನಿಯ ಸಂತತಿಯಲ್ಲಿ ಬಂದವರು ಯಾದವರು. ಆ ದೇವಯಾನಿಯ ಮಗ ಯದು, ಅವನು ನಮ್ಮ ಮೂಲ ಪುರುಷ. ಅವನ ಜೀವನದಲ್ಲಿ ನಡೆದ ಒಂದು ಘಟನೆಯನ್ನು ನಿನಗೆ ಹೇಳ್ತೇನೆ ಅಂತ ಹೇಳಿ ಈ ಅವಧೂತ ಗೀತೆ ಆರಂಭಗೊಳ್ಳುತ್ತದೆ. ಯದುರಾಜ ತನ್ನ ದೇಶದ ಆಡಳಿತ ವ್ಯವಸ್ಥೆ ಹೇಗಿದೆ ಅಂತ ನೋಡೋದಕ್ಕೋಸ್ಕರ ದೇಶ ಸಂಚಾರಕ್ಕೆ ಹೊರಟಾಗ ಅವನಿಗೆ ವಿಚಿತ್ರವಾದ ಒಬ್ಬ ವ್ಯಕ್ತಿ ಎದುರಾಗ್ತಾನೆ. ಆತನಿಗೆ ಮನೆ ಇಲ್ಲ, ಮಠ ಇಲ್ಲ, ಮಡದಿ ಇಲ್ಲ, ಮಕ್ಕಳಿಲ್ಲ, ಸಂಸಾರದ ಹಂಗನ್ನು ತೊರೆದವ, ಏಕಾಕಿ ಒಂದು ಮರದ ಬುಡದಲ್ಲಿ ಆನಂದವಾಗಿ ಕೂತಿದ್ದಾನೆ. ಅವನನ್ನು ನೋಡಿ ಯದುರಾಜ ಪ್ರಶ್ನೆ ಮಾಡ್ತಾನೆ. ಅದು ನಿಮ್ಮ ಸಾಮಾಜಿಕರು ಕೇಳುವ ಪ್ರಶ್ನೆ. ಆತ ಮಾಡುವ ಪ್ರಶ್ನೆ ನೋಡಿ, ಜನೇಷು ತಪ್ಯಮಾನೇಷು ಕಾಮಲೋಭದವಾಗ್ನಿನಾ ನ ತಪ್ಯಸೇ ತಥಾ ಬ್ರಹ್ಮನ್ ಗಂಗಾಂಭಸ್ಥ ಇವ ದ್ವಿಜಃ. ಜನೇಷು ತಪ್ಯಮಾನೇಸ್ಮಿನ್. ನಮ್ಮ ನಾಗರಿಕ ವಾತಾವರಣವನ್ನು ನೋಡಿದರೆ ಬೆಳಿಗ್ಗೆ 9 ರಿಂದ 10 ಗಂಟೆವರೆಗೆ ಎಲ್ಲರೂ ಬಿಸಿ 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 ಬಿಸಿ. ರಸ್ತೆಯಲ್ಲಿ ಹೋಗಲಿಕ್ಕೆ ಜಾಗ ಇಲ್ಲದೇ ಇರುವಷ್ಟು ಜನ ಒತ್ತಡದಲ್ಲಿ ಸಿಕ್ಕಿರ್ತಾರೆ. ಅದನ್ನು ಹೇಳ್ತಾನೆ ರಾಜ ನೋಡಿ, ಜನೇಷು ತಪ್ಯಮಾನೇಷು. ಅವರು ತಲೆ ಮೇಲೆ ಬೆಂಕಿ ಬಿದ್ದಂತೆ ಓಡಾಡ್ತಾ ಇದ್ದಾರೆ. ಯಾವ ಬೆಂಕಿ? ಕಾಮ ಲೋಭ ದವಾಗ್ನಿನ. ಇಲ್ಲದೇ ಇರುವ ಆಸೆಯನ್ನು ತುಂಬಿಕೊಂಡು, ಇದ್ದಿದ್ದನ್ನು ಖರ್ಚು ಮಾಡದ ಆಸೆಯನ್ನು ಇಟ್ಟುಕೊಂಡು, ಈ ಕಾಡ್ಗಿಚ್ಚು ತಲೆ ಮೇಲೆ ಬಿದ್ದಿದೆ ಅನ್ನುವ ರೀತಿಯಲ್ಲಿ ಅವರು ಜೀವನದಲ್ಲಿ ತರಾತುರಿಯಲ್ಲಿ ಇದ್ದರೆ ನ ತಪ್ಯಸೆ. ನೀನು ಯಾವ ತಾಪವೂ ಇಲ್ಲದೆ ತಣ್ಣಗೆ ಕೂತಿದೆಯಲ್ಲೋ. ನಮಗೆ ಮಡದಿ ಇದ್ದಾಳೆ, ಸೇವಕರಿದ್ದಾರೆ, ಬೇಕಾದ ಸಲಕರಣೆಗಳಿದೆ ಉಣ್ಣೋಕ್ಕೆ, ತಿನ್ನೋಕ್ಕೆ, ಹೋಗೋಕ್ಕೆ. ಆದರೆ ನಮಗಿರುವ ಬಿಸಿ ನಿನಗಿಲ್ಲ. ನಿನಗೆ ಯಾವ ಸಲಕರಣೆಗಳು ಇಲ್ಲ, ಅಡುಗೆ ಮಾಡಲಿಕ್ಕೆ ಒಂದು ಒಲೆ ಇಲ್ಲ. ನೀರಡಿಕೆ ಆದರೆ ಒಂದು ಲೋಟ ನೀರು ಕೊಡು ಅಂತ ಕೇಳೋಕ್ಕೆ ಒಬ್ಬ ಪತ್ನಿ ಇಲ್ಲ. ಹೀಗಿದ್ದರೂ ಎಲ್ಲ ಸಲಕರಣೆಗಳ ಮಧ್ಯದಲ್ಲಿ ಬಿದ್ದ ನಮಗಿಂತ ಯಾವುದೂ ಇಲ್ಲದೆ, ಸೂರಿಲ್ಲದೆ ಮರದಡಿಯಲ್ಲಿ ಕೂತ ನೀನು ನಗನಗುತ್ತಾ ಸಂತೋಷದಿಂದ ಇದ್ದಿ. ನ ತಪ್ಯಸೇ ತಥಾ ಬ್ರಹ್ಮನ್. ಅದಕ್ಕೆ ಭಾಗವತ ಒಂದು ಉದಾಹರಣೆ ಕೊಡುತ್ತೆ. ಗಂಗಾಂಭಸ್ಥ ಇವ ದ್ವಿಜಃ. ಹರಿದ್ವಾರಕ್ಕೆ ಹೋದರೆ ಸೆಖೆಯ ಟೈಮು ಏಪ್ರಿಲ್ ಮೇನಲ್ಲಿ ತಡೆಯೋಕ್ಕಾಗೋದಿಲ್ಲ. ಅಲ್ಲಿ 42-45 ಹೋಗುತ್ತೆ. ಆದರೆ ಮೇಲುಗಡೆ ಎಷ್ಟು ತಾಪ ಇರುತ್ತೋ ಗಂಗೆ ಅಷ್ಟೇ ಥಂಡಿ ಇರುತ್ತೆ. ಅದು ಹಿಮ ಕರಗಿದ ನೀರು. ಆ ಗಂಗೆಯ ನೀರಿನಲ್ಲಿ ಮುಳುಗಿದ ಆನೆಗೆ
ದಡದ ಮೇಲೆ ನಿಂತ ಒಬ್ಬ ವ್ಯಕ್ತಿ, ಆನೆ ನಿನಗೆ ಸೆಕೆ ಆಗಲ್ವಾ ಅಂತ ಕೇಳಿದರೆ ಏನನ್ನುತ್ತೆ ಅದು? ಥಂಡಿ ಏರ್ಕೂಲಲ್ಲಿದ್ದೇನೆ ಅನ್ನುತ್ತೆ ಅದು. ಗಂಗಾಂಭಸ್ತ ಇವ ದ್ವಿಜ, ಎಂಥ ಉಪಮಾನ ನೋಡ್ರಿ. ಆ ದಡದ ಮೇಲಿರುವ ವ್ಯಕ್ತಿ ರಾಜ, ಗಂಗೆಯ ತಣ್ಣನೆಯ ನೀರಿನಲ್ಲಿ ಮುಳುಗಿದ ಆನೆ ಆ ಅವಧೂತ. ನಾವು ತಾಪದಿಂದ 3 ಹೊತ್ತು ಬಿಸಿ 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 ಅಂತ ತೃಪ್ತಿ ಇಲ್ಲದೆ ನಮ್ಮ ತರಾತುರಿ ಇದೆ, ನೀನು ಗಂಗೆಯಲ್ಲಿ ಮುಳುಗಿದ ಆನೆಯಂತೆ ತಣ್ಣಗಿದ್ದೀಯಲ್ಲ ಅಂತ ಕೇಳಿದ. ಈ ಪ್ರಶ್ನೆಗೆ ಉತ್ತರವಾಗಿ ಆ ಅವಧೂತ ತಾನು ತನ್ನ ಜೀವನವನ್ನು ಹೇಗೆ ರೂಪಿಸಿಕೊಂಡೆ ಅನ್ನೋದನ್ನು ರಾಜನಿಗೆ ತಿಳಿಸ್ತಾ, ನಾನು ನನ್ನ ಸುತ್ತಮುತ್ತಲಿನ ಪರಿಸರವನ್ನು ನೋಡಿ 24 ಗುರುಕುಲಗಳಿಗೆ ಸೇರಿ ಪಾಠ ಕಲಿತು ಜೀವನದಲ್ಲಿ ಹೀಗಿರಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ಅಂತ. ಆ 24 ಗುರುಗಳನ್ನು ಹೇಳ್ತಾನೆ ಅವನು. ನೋಡ್ರಿ, ಅಲ್ಲಿ ಹಿಮಾಲಯದಿಂದ ಬಂದ ಬಿಳಿಗಡ್ಡ ಬಿಟ್ಟ ಸನ್ಯಾಸಿಗಳು ಯಾರೂ ಇಲ್ಲ. ಅಲ್ಲಿ ಮನುಷ್ಯರ ಗುರುಗಳ ಲೆಕ್ಕಾಚಾರ ಇರೋದು 1-2 ಮಾತ್ರ. ಅದರಲ್ಲೂ ಸಮಾಜದಲ್ಲಿ ಪರಿತ್ಯಕ್ತೆಯಾದ ಒಬ್ಬ ವೇಶ್ಯೆ, ಸಮಾಜದಲ್ಲಿ ಇನ್ನೂ ಬೆರೆಯದ ಮದುವೆ ಆಗದ ಒಂದು ಹೆಣ್ಣು ಹುಡುಗಿ, ಇವರಿಬ್ಬರನ್ನು ಬಿಟ್ಟರೆ ಅವನು ಹೇಳಿದ 24 ಗುರುಗಳಲ್ಲಿ ಒಬ್ಬರು ಮನುಷ್ಯರಿಲ್ಲ. ಯಾವ ಮಠಾಧಿಪತಿಗಳೂ ಇಲ್ಲ, ಯಾವ ಗಡ್ಡ ಬಿಟ್ಟ ಸನ್ಯಾಸಿಯೂ ಇಲ್ಲ. ಈ 24 ಗುರುಗಳಿಂದ ನಾನು ನನ್ನ ಜೀವನದ ಪಾಠವನ್ನು ಕಲಿತೆ. ಅದು ಆರಂಭದಲ್ಲಿ ಆ ಗುರುಗಳ ಹೆಸರುಗಳನ್ನು ಅವನು ಹೇಳ್ತಾನೆ ನೋಡ್ರಿ. ಪೃಥಿವೀ ವಾಯುರಾಕಾಶಂ ಆಪೋಗ್ನಿಶ್ಚಂದ್ರಮಾ ರವಿಃ ಕಪೋತೋ ಅಜಗರ ಸಿಂಧು. ಎಲ್ಲ ಜಡ ಪದಾರ್ಥಗಳು, ಪಂಚಭೂತಗಳು, ಸೂರ್ಯಚಂದ್ರರು, ಸಮುದ್ರ, ಒಂದು ಪಾರಿವಾಳ, ಒಂದು ವೇಶ್ಯೆ, ಇವುಗಳಿಂದೆಲ್ಲ ನಾನು ಜೀವನದಲ್ಲಿ ಪಾಠ ಕಲಿತೆ ಅಂತ. ನೋಡಿ, ನಾವು ಪಂಚಭೂತಗಳ ಬಗ್ಗೆ ನೋಡೋಣ ಏನೇನು ಪಾಠ ಅಂತ. ತುಂಬ ನಾವು ಗಮನಿಸಿದರೆ ಗುರುಕುಲದಲ್ಲಿ ನಾವು ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸ್ತೇವೆ ಅಂತೇವೆ. ಇವತ್ತು ಗುರುಕುಲ ಅಂದರೆ ನಮಗೆ ಶಾಲೆಗಳು. ಆ ಶಾಲೆಗಳು ಇವತ್ತು ಒಂದು ಫ್ಯಾಕ್ಟ್ರಿ, ಒಂದು ಯಂತ್ರಾಗಾರ. ಏನು ಮನುಷ್ಯರಿಗೆ ಬೇಕಾದ ಸಲಕರಣೆಯನ್ನು ಉತ್ಪತ್ತಿ ಮಾಡಿಕೊಡಬೇಕೋ ಹಾಗೆ ಮನುಷ್ಯರನ್ನು ಪ್ರಾಡಕ್ಟ್ ಅವರನ್ನು ತಯಾರು ಮಾಡಿ ಕೊಡುತ್ತೆ ಅದು ಯಾಂತ್ರಿಕವಾಗಿ. ನಾವು ಅನ್ಕೋತೀವಿ ನಾವು ನಾಗರಿಕರು, ನಮ್ಮ ಪ್ರಜ್ಞೆ ಅರಣ್ಯದಲ್ಲಿರುವವರಿಗೆ ಎಲ್ಲಿ ಅನಾಗರಿಕರು ಅವರು ಅಂತ. ಇವತ್ತು ನಗರದಲ್ಲಿರುವವರು ಸರಿ, ಅವನು 12 ವರ್ಷವೋ 18 ವರ್ಷವೋ ಓದಿ ಹೊರಗೆ ಬಂದರೆ ಯಾವ ತರಕಾರಿಗೆ ಎಷ್ಟು ಬೆಲೆ ಅಂತ ಗೊತ್ತಿಲ್ಲ, ತರಕಾರಿಯಿಂದ ಏನು ಮಾಡಬೇಕು, ಬೇಳೆಕಾಳಿನಿಂದ ಏನು ಮಾಡಬೇಕು ಅನ್ನೋ ಪರಿಚಯ ಇರೋದಿಲ್ಲ. ಜೀವನದ ಪಾಠ ಬಿಟ್ಟು ಉಳಿದಿದ್ದೆಲ್ಲ ಅಲ್ಲಿ ಸಿಗುತ್ತೆ. ಆದರೆ ಇಲ್ಲಿ ಏನು 24 ಗುರುಗಳು ಹೇಳಿದಾರೋ ಅದು ಜೀವನದ ಪಾಠ. ಅದರಲ್ಲೂ ನಮ್ಮ ಜೀವನ ಐಹಿಕಕ್ಕೆ ಮಾತ್ರ ಮೀಸಲಾಗಿಲ್ಲದೆ ಪಾರತ್ರಿಕವಾದ ಜೀವನಕ್ಕೆ ಉಪಯೋಗವಾಗುವ ಪಾಠವನ್ನು ನಾವು ಪ್ರಕೃತಿಯಿಂದ ಕಲಿಯಬಹುದು ಅನ್ನೋದಕ್ಕೆ ಇದು ಉದಾಹರಣೆ. ವ್ಯಾಸರ ಮುಖ್ಯ ಉದ್ದೇಶವೇ ಅದು. ನೋಡಿ, ನಮ್ಮಲ್ಲಿ ಬೇಕಾದಷ್ಟು ಐಶ್ವರ್ಯ ಇದೆ, ಕೋಟ್ಯಧೀಶರು ನಾವು ಭಾರತ ದೇಶದಲ್ಲಿ. ವಿದೇಶಕ್ಕೂ ಹೋಗಬೇಕು ನಾವು. ನಿಮ್ಮ ಕೋಟಿ ಕೋಟಿ ರೂಪಾಯಿ ಕಂತೆಗಳನ್ನು ನಿಮ್ಮ ಬ್ಯಾಗಲ್ಲಿ ಇಟ್ಟುಕೊಂಡು ಅಲ್ಲಿ ಮಾರುಕಟ್ಟೆಗೆ ಹೋಗಿ ನಿಮ್ಮ ಕರೆನ್ಸಿ ಕೊಟ್ಟರೆ ಕಸದ ಬುಟ್ಟಿಯೆಲ್ಲ ಆಗ್ತಾನೆ. ನಿಮಗೆ ಕೋಟಿ, ಅದು ಅವನಿಗೆ ಕಾಗದ. ಅದು ವಿದೇಶದಲ್ಲಿ ನಮ್ಮ ದುಡ್ಡು ಚಲಾವಣೆಗೆ ಬರೋದಿಲ್ಲ. ನಾವೇನು ಮಾಡಬೇಕು ಅಂದರೆ ನಮ್ಮ ಕರೆನ್ಸಿಯನ್ನು ವಿದೇಶದ ದುಡ್ಡನ್ನಾಗಿ ಕನ್ವರ್ಷನ್ ಮಾಡಿಕೊಂಡು ಆ ಡಾಲರ್ ಇಟ್ಕೊಂಡು ಹೋದರೆ ಅಲ್ಲಿ ಮಾರುಕಟ್ಟೆಯಲ್ಲಿ ಬೇರೆ. ಇದು ನಮ್ಮ ದೇಶ. ನಮ್ಮ ವಿದೇಶ ಯಾವುದು ಗೊತ್ತೋ? ಈ ಜೀವನ ಬಿಟ್ಟ ಪಾರತ್ರಿಕ ಜೀವನ. ನೀವಿಲ್ಲಿ ಎಷ್ಟೇ ಆಸ್ತಿ ಪಾಸ್ತಿಗಳನ್ನು ಗಳಿಸಿರ್ರಿ, ಎಷ್ಟೇ ದೊಡ್ಡ ಶ್ರೀಮಂತರಾಗಿರಲಿ, ಇಡೀ ದೇಶದ ಒಬ್ಬ ಪ್ರಧಾನಿಯಾಗಿರಲಿ, ಇದು ಯಾವುದು ಯಮನ ಲೆಕ್ಕಾಚಾರಕ್ಕೆ ಬರೋದಿಲ್ಲ. ಅವನು ನಿಮ್ಮ ಇಲ್ಲಿಯ ಕರೆನ್ಸಿಯನ್ನು ನೋಡಲ್ಲ, ಇದನ್ನು ಕನ್ವರ್ಷನ್ ಎಷ್ಟು ಮಾಡಿದ್ದೀರಿ ಅಂತ ನೋಡ್ತಾನೆ. ನಿಮಗೆ ಭಗವಂತ ಕೊಟ್ಟ
ಐಹಿಕ ಸಂಪತ್ತನ್ನು ಸಮಾಜಕ್ಕೆ ಅಗತ್ಯ ಇದ್ದವರಿಗೆ ಹಂಚಿ ಕೃಷ್ಣಾರ್ಪಣ ಅಂತ ಹೇಳಿ ಎಷ್ಟು ಪುಣ್ಯದ ಕರೆನ್ಸಿಯನ್ನು ನೀವು ಸಂಪಾದಿಸಿದ್ದೀರಿ, ಅದಕ್ಕೆ ಅಲ್ಲಿ ಬೆಲೆ ಹೊರತು ಈ ಕರೆನ್ಸಿಗೆ ಬೆಲೆ ಇಲ್ಲ. ಆದ್ದರಿಂದ ಉದ್ಧವನಿಗೆ ಈ ಅವಧೂತನ ಗೀತೆಯ ಮುಖದಲ್ಲಿ ಕೃಷ್ಣ ಹೇಳ್ತಾನೆ, ನಮ್ಮ ಭೌತಿಕ ಜೀವನ ನಗಣ್ಯ ಇಲ್ಲಿ ಮನುಷ್ಯರಲ್ಲಿ, ಆ ಜೀವನ ಅಧ್ಯಾತ್ಮ ಸಂಪತ್ತಿನ ಗಳಿಕೆಗೆ ಉಪಯೋಗವಾದರೆ ಮಾತ್ರ ಸಾರ್ಥಕ. ಅದಕ್ಕೆ ಉಪಯೋಗಿಯಾದ ಕೆಲವು ತತ್ವಗಳನ್ನು ಈ 24 ಗುರುಗಳಿಂದ ನಾನು ಕಲಿತೆ ಅಂತ. ಅಲ್ಲಿಗೆ ಈ ಅವಧೂತ ಗೀತೆ ನಮ್ಮ ಜೀವನಕ್ಕೆ ಎಷ್ಟು ಮುಖ್ಯವಾದದ್ದು ಅಂತ ನೀವು ಅಂದ್ಕೊಳ್ಳಿ. ಈ ಅವಧೂತ ಗೀತೆ ಕೇಳಿದ್ರಿಂದ ಯಾವ ಆಫೀಸಲ್ಲಿ ಕೆಲಸ ಸಿಗುತ್ತೆ ಅಂತ ನಿಮಗೆ ಕೇಳಬೇಡ್ರಿ. ಆಫೀಸಿನ ಕೆಲಸಕ್ಕೋಸ್ಕರ ಹೇಳಿದ ಅವಧೂತ ಗೀತೆ ಅಲ್ಲ. ಆದರೆ ನೀವು ಮನುಷ್ಯರಾಗಿ ಏನು ಮಾಡಿಕೊಳ್ಳಬೇಕೋ ಅದನ್ನು ಮಾಡಿದ ತೃಪ್ತಿ ಬರಬೇಕಾದ್ರೆ ಈ ಅವಧೂತ ಗೀತೆಯ ಕೆಲವು ಅಂಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಅದು ಸಾರ್ಥಕ ಅಂತಾನೆ ಶ್ರೀಕೃಷ್ಣ. ಹೀಗೆ ನೋಡಿ, ಅದರಲ್ಲಿ ಒಂದು ಚಿಕ್ಕ ಅಂಶ ನಾನು ಹೇಳ್ತೇನೆ. ಒಂದು ಕುರರ ಅಂತ, ಕುರರ ಅಂದರೆ ಒಂದು ಪಕ್ಷಿ. ಆ ಪಕ್ಷಿಯಿಂದ ನಾನೊಂದು ಪಾಠ ಕಲಿತೆ ಅಂತ ಅವಧೂತ ಹೇಳ್ತಾನೆ. ಆ ಹಕ್ಕಿ ನಿನ್ನೆ 6 ಗಂಟೆಗೆ ಮಲ್ಕೊಂಡಿದೆ. ನಮಗೆಲ್ಲ ಟಿ ವಿ ಪ್ರೋಗ್ರಾಮ್ ಮುಗಿದ ಮೇಲೆ ನಿದ್ದೆ ಬರೋದು, ಅದಕ್ಕೆ ಕತ್ತಲಾದ ಕೂಡಲೇ ನಿದ್ದೆ ಬರುತ್ತೆ. ರಾತ್ರಿಯೆಲ್ಲ ಮಲ್ಕೊಂಡಿದೆ, ಬೆಳಿಗ್ಗೆ ಯಾವತ್ತು ಸೂರ್ಯೋದಯ ಆಗುತ್ತೆ ಅಂತ ಕಾಯ್ತಾ ಇದೆ. ಅದು ಹೊಟ್ಟೆ ಹಸಿತಾ ಇದೆ ಅದಕ್ಕೆ. ಬೆಳಿಗ್ಗೆ ಎದ್ದ ಕೂಡಲೇ ಬೆಡ್ ಕಾಫಿ ಕೊಡುವ ವ್ಯವಸ್ಥೆ ಇಲ್ಲ ಅದರ ಮನೆಯಲ್ಲಿ. ಪಾಪ ಬೆಳಿಗ್ಗೆ ಎದ್ದ ಕೂಡಲೇ ಹೊರಟಿದೆ ಹೊಟ್ಟೆ ಹಸಿವನ್ನು ನೀಗಿಸ್ಕೊಳ್ಳೋಕ್ಕೆ. ಓಡ್ತು, ಅದು ಪುಟ್ಟ ಹಕ್ಕಿ. ಅದಕ್ಕೆ ಆವತ್ತು ಒಂದು ದೊಡ್ಡ ಆಹಾರದ ಮಾಂಸದ ಮುದ್ದೆ ಸಿಕ್ತು. ಹಸಿದ ಹೊಟ್ಟೆಗೆ ಪ್ರಪಂಚ ಮರೆತು ಕುಕ್ಕಿ ಕುಕ್ಕಿ ತಿನ್ನೋಕ್ಕೆ ಆರಂಭ ಮಾಡಿತು. ಅಷ್ಟೊತ್ತಿಗೆ 3-4 ದೊಡ್ಡ ಹಕ್ಕಿಗಳು ನೋಡಿದವು. ಅದಕ್ಕೆ ಹಸಿವಾದರೆ ನಂಗಾಗತ್ತೆ, ಅದು ಹಕ್ಕಿ. ಅದು ಈ ಪುಟ್ಟ ಮರಿಯನ್ನು ಅದು ಕೊಕ್ಕಲ್ಲಿ ಹಿಡಿದ ಆಹಾರ ತಮಗೆ ಬೇಕು ಅನ್ನೋ ಸ್ವಾರ್ಥದ ಉದ್ದೇಶದಿಂದ 4 ದೊಡ್ಡ ಹಕ್ಕಿಗಳು ಪುಟ್ಟ ಮರಿ ಹಕ್ಕಿಯನ್ನು ಕುಕ್ಕಿದುವು. ಏನಾದರೂ ಬಿಡುವಲ್ಲೆ ಅಂತ ಬಾಯಲ್ಲಿ ಗಟ್ಟಿ ಹಿಡ್ಕೊಂಡು ಕೂತಿತ್ತು ಆ ಹಕ್ಕಿ. ಆದರೆ ಈ ಮಹಾ ಘಟಾನುಘಟಿಗಳ ಆಕ್ರಮಣಕ್ಕೆ ಸೋತು ಒಂದೊಮ್ಮೆ ಆ ಹಕ್ಕಿ ತನ್ನ ಬಾಯಲ್ಲಿದ್ದ ಮಾಂಸವನ್ನು ಥೂ ಅಂತ ಹೊರಗಾಗ್ತು. ಇವಾಗ ಚುಚ್ಚೋದು ಬಿಚ್ಚೋದು ಎಲ್ಲ ಅವುಗಳಿಗೆ ಇದು ದೂರದಲ್ಲಿ ಸುಮ್ಮನೆ ಕೂತ್ಕೊಂಡು, ನಂಗೆ ಹೊಟ್ಟೆ ಹಸಿವಾದರೂ ಪರವಾಗಿಲ್ಲ, ಈ ಚುಚ್ಚು ಗಿಚ್ಚು ಬೇಡ ಅಂದರು. ಇವಾಗ ಅವುಗಳಲ್ಲಿ ಕಾದಾಟ ಶುರುವಾಯಿತು. ಈ ಅವಧೂತ ಹೇಳ್ತಾನೆ, ಈ ದೃಶ್ಯವನ್ನು ನಾನು ಕಾಡಿನಲ್ಲಿ ನೋಡಿದೆ, ಇದರಿಂದ ಒಂದು ಪಾಠ ಕಲಿತೆ ನಾನು. ಏನದು? ಪರಿಗ್ರಹೋ ಹಿ ದುಃಖಾಯ ಯದ್ಯತ್ ಪ್ರಿಯತಮಂ ನೃಣಾಂ ಅನಂತಂ ಸುಖಮಾಪ್ನೋತಿ. ಪರಿಗ್ರಹ ದುಃಖಾಯ. ಸಂಗ್ರಹ ಅನ್ನೋದು ಯಾವತ್ತೂ ದುಃಖಕ್ಕೆ ಕಾರಣ. ಪ್ರಿಯತಮಂ ನೃಣಾಂ, ನಮಗೆ ಅದು ಬೇಕು ಇದು ಬೇಕು ಒಂದು ಪೂರೈಸಿದಾಗ ಮನಸ್ಸು ಇನ್ನೊಂದನ್ನು ಕೇಳ್ತದೆ. ಯದ್ಯತ್ ಪ್ರಿಯತಮಂ, ಮನಸ್ಸಿಗೆ ಬೇಕು 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 ಅಂತ ಹೇಳಿದಷ್ಟು ಎಷ್ಟು ಮನೆಯಲ್ಲಿ ನೀವು ಸಂಗ್ರಹ ಮಾಡ್ತೀರೋ. ನೀವಂತೀರಿ, ಮೊನ್ನೆ ಪುಟ್ಟ ಒಂದು ಬಾಡಿಗೆ ಮನೆಯಲ್ಲಿದ್ದೆ, ಇವತ್ತು ಸ್ವಂತ ಮನೆ, 2 ಬೆಡ್ರೂಮು, ವಾಷಿಂಗ್ ಮಿಷನ್ನು, ನಮ್ಮ ರುಬ್ಬೋದಕ್ಕೆ ಅದಕ್ಕೆ ಬೇಕಾದ ಯಂತ್ರಗಳು, ಅಡುಗೆ ಮಾಡೋದಕ್ಕೆ ಯಂತ್ರಗಳು. ಯದ್ಯತ್ ಪ್ರಿಯತಮಂ ನೃಣಾಂ, ಬೇಕಾದ ಸಲಕರಣೆಗಳನ್ನು ಸಂಪಾದನೆ ಮಾಡಿದ್ದೀರಿ. ದುಃಖಾಯ ಅಂತ. ನೀವು ಚಿಕ್ಕ ಒಂದು ಕೊಠಡಿಯಲ್ಲಿದ್ದಾಗ ಎಷ್ಟು ಕ್ಷೇಮವಾಗಿದ್ದೀರೋ, ಇವತ್ತು ನಿಮ್ಮ ಪ್ರಪಂಚ ಬೆಳೆದಾಗ ನಾನು ಕ್ಷೇಮವಾಗಿದ್ದೇನೆ ಅಂತ ಅನ್ಕೋತೀರಿ. ಆದರೆ ಅಲ್ಲ, ನಿಮ್ಮ ದುಃಖವನ್ನು ಹೆಚ್ಚಿಸಿಕೊಂಡಿದ್ದೀರಿ ಅಂತ. ಎಷ್ಟೆಷ್ಟು ಬೇಕು ಅಂತ ಸಂಗ್ರಹ ಮಾಡ್ತೀರೋ ಅಷ್ಟಷ್ಟು ದುಃಖದ ಬೀಜವನ್ನು ಬಿತ್ತುತ್ತೇವೆ ನಾವು ಅಂತ ಅನ್ನೋದು ಈ ಹಕ್ಕಿಯ ಉದಾಹರಣೆಯಿಂದ ನಾನು. ಯಾಕೆಂದರೆ ನನಗೆ ಬೇಕು ಅಂತ ಕೊಕ್ಕಲ್ಲಿ ಹಿಡಿದುಕೊಂಡು ಇರುವಷ್ಟು ಕಾಲ ಬೇರೆ ಹಕ್ಕಿಗಳು ಚುಚ್ಚಿದವು. ಅದನ್ನು ಬೇಡ ಅಂತ ಬಿಟ್ಟ ಕೂಡಲೇ ಅದಕ್ಕೆ ಆ ಚುಚ್ಚು ಇಲ್ಲ ಅಂತಾಯಿತು. ಇದರಿಂದ ಸಂಗ್ರಹ ಅನ್ನೋದು ದುಃಖಕ್ಕೆ ಕಾರಣ ಅಂತ ನಾನು ಅಂದ್ಕೊಂಡೆ. ನಮ್ಮ ಜೀವನವನ್ನು, ಅಧ್ಯಾತ್ಮ ಜೀವನವನ್ನು ಹೇಳುತ್ತದೆ. ಪಾಣಿಪಾತ್ರ ಉದರ ಅಮತ್ರ ಅಂತ. ಇದನ್ನು ಸನ್ಯಾಸಿಗಳಿಗೆ ಅಂತ ಬಿಟ್ಟಿದ್ದೇವೆ.
ನೀವು ಸನ್ಯಾಸಿಗಳಂದರೆ ನಮಗೆ ಮಾಡಲ್ ಬರೋದು ಇವತ್ತು ಮಠಾಧಿಪತಿಗಳು, ಅದಲ್ಲ. ಅದು ಸನ್ಯಾಸಿ, ಅದು ಮಠಾಧಿಪತ್ಯ. ಅದು ಸನ್ಯಾಸ ಅಂದರೆ ತನ್ನದು ಅಂತ ಎಲ್ಲವನ್ನೂ ಬಿಟ್ಟವ. ಅವನಿಗೆ ಸಂಗ್ರಹದ ಪಾತ್ರ ಯಾವುದು ಅಂದರೆ ಪಾಣಿ ಪಾತ್ರ, ಕೈ. ಇವತ್ತು ಹೊಟ್ಟೆ ತುಂಬಿದರೆ ಮುಗೀತು, ಡಬ್ಬ ಗಿಬ್ಬ ಇಲ್ಲವೇ ಇಲ್ಲ ಅವನ ಹತ್ರ. ನಮಗೆ ಡಬ್ಬ ಅಲ್ಲ, ಬ್ಯಾಂಕ್ ಡಿಪಾಸಿಟ್. ಅದು ಎಷ್ಟೆಷ್ಟು ಹೆಚ್ಚಿತ್ತೋ ಅಷ್ಟಷ್ಟು ಸಂಗ್ರಹದ ಬುದ್ಧಿ ಜೀವನಕ್ಕೆ ಕಡಿಮೆ ಮಾಡಿ ಆ ಕಡೆ ತುಂಬಿಸುವ ಬುದ್ಧಿ ನಮ್ಮಲ್ಲಿ ಬೆಳೀತದೆ. ಪರಿಗ್ರಹವೋ ಹಿ ದುಃಖಾಯ. ನಿಮಗೊಂದು ಚಿಕ್ಕ ಇನ್ಸಿಡೆಂಟ್ ಹೇಳ್ತೀನಿ ನಾನು. ಒಬ್ಬ ಶ್ರೀಮಂತನ ಮನೆ ಪಕ್ಕದಲ್ಲಿ ಮಧ್ಯಮ ವರ್ಗದ ಒಬ್ಬ ಗೃಹಸ್ಥ ಇದ್ದ. ಅವನಿಗೆ ಬೇಕಾದಷ್ಟು ಜೀವನಕ್ಕೆ ಬೇಕಾದ ಸೌಲಭ್ಯಗಳಿವೆ. ಈ ಎರಡೂ ಮನೆಯ ಹೆಂಗಸರು ಜಡೆ ಜೊತೆ ಅದು. ಏನು ಮನೆಯಲ್ಲಿ ಸಮಾರಂಭಗಳು ಹಬ್ಬ ಹರಿದಿನಗಳಾದರೂ ಅವಳು ಅನ್ನೋದು, ಇವತ್ತು ನಾವು ಈ ಭಕ್ಷ್ಯ ಮಾಡಿದ್ದೇವೆ, ಇವತ್ತು ಈ ಪಾಯಸ ಮಾಡಿದ್ದೇವೆ ಅಂತ. ಶ್ರೀಮಂತನ ಮನೆಯಲ್ಲಿ ಅದೇನೂ ಇಲ್ಲ, ಎಲ್ಲ ದಿವಸನೂ ಖಾರ ಹುಳಿ ಸಾರು ಅಷ್ಟೆ. ಒಂದು ದಿವಸ ಅವಳು ಅಂದರು, ಏನ್ರಿ ಅವರು ನಮ್ಮಷ್ಟು ಅನುಕೂಲ ಇಲ್ಲ ಪಾಪ, ಹಬ್ಬ ಹರಿದಿನ ಬಂದರೆ ಆ ಪಾಯಸ ಈ ಭಕ್ಷ್ಯ ಈ ಖಾರ ಅಂತ ಅಂತಾಳೆ, ಮನೇಲಿ ಮಾಡೋದು ಬೇಡವಾ? ತಡಿ, ನಾನು ತೋರಿಸ್ತೇನೆ ನಿಮ್ಗೆ ಅವನು ಎಷ್ಟು ಭಕ್ಷ್ಯ ಮಾಡ್ತಾನೆ ಅಂತ. ಒಂದು ದಿವಸ 99 ಕಾಯಿನ್ಗಳನ್ನು ಒಂದು ಚೀಲದಲ್ಲಿ ಹಾಕಿ ಕಟ್ಟಿಟ್ಟು ಆ ಮಧ್ಯಮ ವರ್ಗದ ಗೃಹಸ್ಥನ ಮನೆಯ ಕಾಂಪೌಂಡ್ ಒಳಗೆ ಹಾಕಿದಂತೆ. ಸಿಕ್ತವನಿಗೆ ಎಣಿಸ್ತಾನೆ, 99 ಇದೆ. ಇದಕ್ಕೊಂದು ಸೇರಿದ್ರೆ 100 ಆಗತ್ತಲ್ಲ. ತನ್ನ ಜೀವನದ ಸಂಪಾದನೆಯಲ್ಲಿ ಒಂದನ್ನು ಸೇರಿಸಿ 100 ಮಾಡಿ ಅದನ್ನು ಒಂದು ಡೆಪಾಸಿಟ್ ಮಾಡಿ ಇಟ್ಟ ಅವನು. ಮುಂದಿನ ತಿಂಗಳು ಅನಿಸ್ತು, 100ಕ್ಕೆ ಇನ್ನೊಂದು 100 ಸೇರಿದ್ರೆ ನನ್ನ ಮಗನಿಗೆ ಮುಂಜಿಗೆ ಆಗತ್ತೆ ಅಂತ. ತನ್ನ ಜೀವನದ ನಿತ್ಯ ವೆಚ್ಚದಲ್ಲಿ 100 ರೂಪಾಯಿಯನ್ನು ಕಡಿತ ಮಾಡಿ 100ಕ್ಕೆ 100 ಸೇರಿಸಿ 200 ಬೆಳೆದ. ಅಲ್ಲಿ ಡೆಪಾಸಿಟ್ ಬೆಳೀತಾ ಹೋಯಿತು, ಇಲ್ಲಿ ಭಕ್ಷ್ಯ ಭೋಜ್ಯಗಳು ಕಟ್ಟಾಗ್ತಾ ಬಂತು. 1 ವರ್ಷ ಆದ ಮೇಲೆ ಆ ಯಜಮಾನ ಶ್ರೀಮಂತ ಹೆಂಡತಿ ಹತ್ರ ಕೇಳಿದ, ಅವ್ರ ಮನೇಲಿ ಇವತ್ತು ಏನು ಭಕ್ಷ್ಯ ಮಾಡಿದ್ದಾರೆ ಅಂತ ಕೇಳು ಅಂತ. ಅಯ್ಯೋ ನಮ್ಮಲ್ಲಿ ಏನು ಮಾಡಿಲ್ಲ ರೀ, ನಮ್ಮ ಯಜಮಾನರು ಯಾಕೋ ಸಂಸಾರದ ಕಡೆ ಗಮನ ಕೊಡಲ್ಲ ಬೇಕಾದಂತಂದ. ನೋಡ್ರಿ, ಇದು ಪರಿಗ್ರಹೋ ಹಿ ದುಃಖಾಯ. ಸಂಗ್ರಹದ ಬುದ್ಧಿ ನಮ್ಮಲ್ಲಿ ಬಂತು ಅಂತಾದರೆ ನಮ್ಮ ಜೀವನವನ್ನೂ ನಾವು ಬರೆತು ಬರೇ ಪಾಸ್ಬುಕ್ ಎಂಟ್ರಿಯನ್ನು ನೋಡಿ ಖುಷಿ ಪಡ್ತೇವೆ ನಾವು. ಅದು ನಮ್ಮ ಗಳಿಕೆಗೆ ಉಪಯೋಗವಾಗದೆ ನೀವು ಕೂಡಿಟ್ರೆ ಅದು ಜೀವನವನ್ನು ನೀವಾಗಿ ಹೊಂಡದಲ್ಲಿ ಗರ್ತದಲ್ಲಿ ಹಾಕಿಕೊಂಡಂಥ ಅಪರಾಧಿಗಳು ಮಾಡಿದಂತೆ. ಅಂದರೆ ಪರಿಗ್ರಹ. ಭಾಗವತದ ವೇದವ್ಯಾಸರ ಸಂದೇಶ ಏನು ಅಂದರೆ, ಧರ್ಮಾಯ ಯಶಸ್ಸೇ ಅರ್ಥಾಯ ದಾನಾಯ ಸ್ವಜನಾಯ ಚ. ನಮ್ಮ ಜೀವನದ ಗಳಿಕೆಯನ್ನು 5 ಡಬ್ಬಿಗಳಲ್ಲಿ ತುಂಬಿಡಿ ಅಂತ. ಮೊದಲನೆಯದ್ದು ಧರ್ಮಾಯ. ಧರ್ಮಾಯ ಅಂದರೆ ನಿಮ್ಮ ಗಳಿಕೆಯಲ್ಲಿ ಒಂದು ಪಾಲು, ಅದು ನಿಮಗೆ ದೇವರು ಎಷ್ಟು ಪ್ರೇರಣೆ ಮಾಡ್ತಾರೋ ಅಷ್ಟು, ಅದನ್ನು ಧಾರ್ಮಿಕ ಕಾರ್ಯಗಳಿಗೆ ಇಡಿ. ಯಶಸ್ಸೇ, ಗಳಿಕೆಯ ಇನ್ನೊಂದು ಅಂಶವನ್ನು ನಿಮ್ಮ ಕೀರ್ತಿಗೆ ಉಪಯೋಗವಾಗುವಂಥ ಕೆಲಸಗಳನ್ನು ಮಾಡಿರಿ. ಒಂದು ದೊಡ್ಡ ಬಸ್ ಸ್ಟಾಪ್ ಕಟ್ಟಿಸಿ ಹರಿದಾಸ ಭಟ್ರ ಕೊಡುಗೆ ಅಂತ ಹಾಕ್ರಿ, ಯಶಸ್ಸೇ. ಅರ್ಥಾಯ, ಅದರ ಒಂದು ಭಾಗವನ್ನು ನೀವು ಯಾವ ಉದ್ಯೋಗವನ್ನು ನಡೆಸ್ತೀರೋ ಅದರ ರೀಇನ್ವೆಸ್ಟ್ ಮಾಡಿರಿ, ಅದು ಬೆಳೀಲಿ. ಯಶಸ್ಸೇ ಅರ್ಥಾಯ. ಜ್ಞಾನಾಯ, ಇನ್ನೊಂದು ಅಂಶವನ್ನು ಜ್ಞಾನ ಕಾರ್ಯಕ್ಕೆ ಉಪಯೋಗಿಸಿರಿ. ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಅಂತ ಕೃಷ್ಣನ ಗೀತೆಯ ಉಪದೇಶ. ನೀವು ಯಾವುದೇ ಸತ್ಕರ್ಮಗಳನ್ನು ಮಾಡಿದರೂ ಜ್ಞಾನಪ್ರಸಾರಕ್ಕೆ ಒಂದು ಕಾಲವನ್ನು ಇಟ್ಟುಕೊಳ್ಳಿ ಅಂತ. ಅದರಿಂದ ಒಂದು ಅಂಶವನ್ನು ಜ್ಞಾನ ಕಾರ್ಯಕ್ಕೆ ಉಪಯೋಗಿಸಿ ಅಂತ. ನಿಮಗೆ ಮನೆಯಲ್ಲಿ ಮಾಡೋಕ್ಕಾಗಲ್ಲ ಅಂದರೆ ಗೋಕುಲ ಇನ್ಸ್ಟಲ್ಲಿ ದಟ್ಟಿಡಿ ನಿಮ್ಮ ಗಳಿಕೆಯ ಒಂದು ಅಂಶವನ್ನು. ಜ್ಞಾನಾಯ, ಇನ್ನೊಂದು ಸ್ವಜನಾಯ ಚ. ನಿಮ್ಮ ಗಳಿಕೆಯ ಒಂದು ಭಾಗ, 5ನೇ ಒಂದು ಭಾಗ ನಿಮ್ಮ ಬಂಧು ಬಳಗಕ್ಕೆ ಹಂಚಿರಿ. ನಿಮಗೆ ಅವಶ್ಯಕತೆಗೆ ಮೀರಿದ ದುಡ್ಡನ್ನು ಅವರೂ ನಿಮ್ಮಂತೆ ಸಂತೋಷವಾಗಿರಿ. ಇದು ಜೀವನದ ಗಳಿಕೆಯನ್ನು ವಿನಿಯೋಗಿಸುವ ಕ್ರಮ. ನಿಮ್ಮ 5 ಡಬ್ಬಿಯಲ್ಲಿ ಜೀವನಕ್ಕೆ ಕಡಿಮೆ ಆಯಿತು ಅಂತ ಆ ಕಡೆ ಡಬ್ಬಿ ಕೈ ಹಾಕಬಾರ್ದು ಯಾವತ್ತು. ಆ ಡಬ್ಬಿ ಕ್ಲೋಸ್ ಆಗೇ ಇರಬೇಕು, ಅದು ಅದಕ್ಕೆ ಅಲ್ಲಲ್ಲೇ ಉಳಿಯುವಂತಾಗಿರಬೇಕು. ಇದು ಜೀವನ ಕ್ರಮ. ಇದನ್ನು ಬಿಟ್ಟು ನೀವು ಸಂಗ್ರಹಕ್ಕೆ ಮಾತ್ರ ಬುದ್ಧಿ ಕೊಟ್ಟರೆ ಆವಾಗ ಈ ಚಿಕ್ಕ ಹಕ್ಕಿಗೆ ಆದ ಅವಸ್ಥೆ ನಿಮಗೂ ಆಗತ್ತೆ.
ಇದು ಒಂದು ಹಕ್ಕಿಯಿಂದ ಕಲಿತ ಪಾಠ. ನೋಡಿ, ಇಲ್ಲಿ ದ್ವೈತ ಬಂತೋ, ಅದ್ವೈತ ಬಂತೋ, ವಿಶಿಷ್ಟಾದ್ವೈತ ಬಂತೋ ಹೇಳಿ. ಇದು ನಮಗೆ ದ್ವೈತಿಗಳಾಗಲಿ ಅದ್ವೈತಿಗಳಾಗಲಿ ವಿಶಿಷ್ಟಾದ್ವೈತಿಗಳಾಗಲಿ ನಮ್ಮ ಜೀವನವನ್ನು ಹಸನು ಮಾಡಿಕೊಳ್ಳಕ್ಕೆ ಎಲ್ರಿಗೂ ಇರುವ ಒಂದು ಉಪದೇಶ ಇದು, ಅವಧೂತಗೀತೆ. ಪೃಥಿವೀ, ಮೊದಲನೇ ಗುರು ಪೃಥಿವೀ ಅಂತಾರೆ. ಪೃಥಿವಿಯಿಂದ ಏನು ಕಲಿತೆ ಅಂದರೆ, ಭೂತೈರಾಕ್ರಮ್ಯಮಾಣೋಪಿ ಜೀರೋ ದೈವವಶಾನುಗೈಃ. ಭೂತೈರಾಕ್ರಮ್ಯಮಾಣೋಪಿ. ನೋಡಿ, ನಾವು ಜೀವನ ಮಾಡೋಕ್ಕೆ ಇರುವ ಒಂದು ಆಧಾರ ಪೃಥಿವಿ. ನಮ್ಮ ಪ್ರಾಚೀನ ಸಂಸ್ಕೃತಿ ಹೇಗಿದ್ದಿದ್ದು ಅಂದರೆ, ಬೆಳಿಗ್ಗೆ ಎದ್ದ ಕೂಡಲೇ ಸಮುದ್ರವಸನೇ ದೇವಿ ಪರ್ವತಸ್ತನಮಂಡಿತೆ ವಿಷ್ಣುಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ. ಎಷ್ಟರವರೆಗೆ ವಿನಯ ಇತ್ತು ನೋಡಿ ಆ ಭೂಮಿಯ ಬಗ್ಗೆ. ಅಮ್ಮ, ನನಗೆ ಆಧಾರವಾಗಿ ನಿಂತಿರೋಳು ನೀನು, ಆದರೆ ನಮ್ಮಮ್ಮ ನೀನು, ನಮಗೆ ಜೀವನಕ್ಕೆ ಆಧಾರಳಾದವಳು ನೀನು. ಆದರೆ ನಮ್ಮನ್ನು ಹೊತ್ತು ನಿಂತ ನಿನ್ನ ಎದೆ ಮೇಲೆ ಕಾಲಿಟ್ಟು ತುಳಿತೇನೆ, ಅನಿವಾರ್ಯ, ಕ್ಷಮಸ್ವಮೇ ಅಂತ. ಬೆಳಿಗ್ಗೆ ಎದ್ದು ನಮ್ಮ ಕಾಲನ್ನು ಭೂಮಿಗೆ ಊರಬೇಕಾದರೂ ಕೂಡ ಕ್ಷಮೆ ಕೇಳಿ ಏಳುವ ಸಂಪ್ರದಾಯ ನಮ್ಮ ಆಸ್ತಿಕ ಸಂಪ್ರದಾಯ ಇದು. ಅಂಥದ್ರಲ್ಲಿ ಭೂತೈರಾಕ್ರಮ್ಯಮಾಣೋಪಿ. ನಮ್ಮ ಬಳ್ಳಾರಿಯ ಭೂಮಿಯ ಮೇಲೆ ಆಕ್ರಮಣ ನಿಮ್ಗೆ ಗೊತ್ತಿದೆ ಎಲ್ರಿಗೂ ಕೂಡ. ನಮಗೆ ನಾವು ಉಳಿದ್ರೆ ಸಾಕು, ದೋಚಿ ದೋಚಿ ಒಂದೊಂದು ದಿವಸಕ್ಕೂ ಎಷ್ಟು ಸಾಧ್ಯವೋ ಅಷ್ಟು ರತ್ನ ಗರ್ಭಾವಸುಂದರ. ಅದು ಗೊತ್ತಿತ್ತು ಪ್ರಾಚೀನರಿಗೆ, ಅವರು ದೋಚಕ್ಕೆ ಹೋಗಲಿಲ್ಲ. ನೋಡಿ, ನಮ್ಮ ದೇಶದ ಸಂಪತ್ತಿನ ವೈಭವ ನೋಡಿ. ಧರ್ಮರಾಜ ರಾಜಸೂಯ ಯಾಗವನ್ನು ಮಾಡುವಾಗ ನೆಲಗಳೆಲ್ಲ ಬಂಗಾರದ್ದು. ಅಷ್ಟೇಕೆ, ಅವನು ಹೋಮಕ್ಕೆ ಗಾಳಿ ಹಾಕುವ ಕೊಳವೆ ಇದೆಯಲ್ಲ, ನಾವೆಲ್ಲ ಬಿದಿರಿನ ಕೊಳವೆ ಮಾಡುತ್ತೇವೆ, ಬಂಗಾರದ ಕೊಳವೆ ಅಂತ. ಇಷ್ಟು ಸಮೃದ್ಧಿ ಬಂಗಾರದ್ದು ಅಲ್ಲಿತ್ತು. ದೋಚಲಿಲ್ಲ ಅವರು. ಯಾವ ಗಣಿಗಾರಿಕೆ ಇತ್ತು, ದೊಡ್ಡ ಪ್ರಾಜೆಕ್ಟ್ ಎಲ್ಲಿ ಹೇಳಿ? ಅವರು ಬಂಗಾರವನ್ನು ಉಪಯೋಗಿಸ್ತಾ ಇದ್ದರು. ಇದು ನಮ್ಮ ರಸಶಾಸ್ತ್ರದಲ್ಲಿ ಬರುವ ವಿಷಯಗಳು. ಇದು ತಾಮ್ರಕ್ಕೆ ಒಂದು ರಸವಿಶೇಷವನ್ನು ಮಿಶ್ರಣ ಮಾಡಿದರೆ ಅದು ಬಂಗಾರ ಆಗ್ತಿತ್ತು. ಆ ಬಂಗಾರಕ್ಕೆ ಮತ್ತೆ ರಸೌಷಧಿಯನ್ನು ಹಾಕಿದರೆ ಮತ್ತೆ ಅದು ತಾಮ್ರ ಆಗ್ತಿತ್ತು. ಅಲ್ಲಿಗೆ ಬಂಗಾರವನ್ನು ಡಿಪಾಸಿಟ್ ಮಾಡೋದು ಅವ್ರಿಗೆ ಕಷ್ಟ ಅಲ್ಲ, ಬಂಗಾರವನ್ನು ಪ್ರೊಡಕ್ಷನ್ ಮಾಡೋದು ಅವ್ರಿಗೆ ಕಷ್ಟ ಅಲ್ಲ. ಯಾವ ಕಳ್ಳಕಾಕರು ಬಂದರೂ ಮನೆಯಲ್ಲಿರೋದು ತಾಮ್ರ ಮಾತ್ರ, ಬೇಕಾದಾಗ ಬಂಗಾರ. ಹೀಗೆ ಇಂಥ ಅಮೂಲ್ಯ ದ್ರವ್ಯಗಳು ಭೂಮಿಯಲ್ಲಿ ಹುದುಗಿವೆ ಅಂತ ಗೊತ್ತಿದ್ದರೂ ಕೂಡ ನಾವು ಭೂಮಿಯನ್ನು ಆಕ್ರಮಣ ಮಾಡೋಕ್ಕೆ ಹೋಗಲಿಲ್ಲ. ಭೂತೈರಾಕ್ರಮ್ಯಮಾಣೋಪಿ ದೈವವಶಾನುಗಃ ಧೀರಃ ದೈವವಶಾನುಗಃ. ಇಷ್ಟು ಆಕ್ರಮಣ ನಡೆಸಿದರೂ ಭೂಮಿ, ನಾನು ನಿನಗೆ ಆಶ್ರಯವಾಗಿ ನಿಂತಿದ್ದೇನೆ, ನನ್ನ ಮೇಲೆ ಹೀಗೆ ಆಕ್ರಮಣ ಮಾಡ್ತೀಯೋ ಅಂತ ಒಂದು ದಿವಸ ಮುನಿಸಿಕೊಂಡಿದೆಯೋ ನಮ್ಮ ಮೇಲೆ. ಅದು ಮುನಿಸಿಕೊಂಡ್ರೆ ನಾವಿರೋದು ಸಾಧ್ಯನೋ? ಮುನಿಸಿಕೊಳ್ಳೋದಕ್ಕೇನು ಕಷ್ಟ ಇಲ್ಲ. ಈ ಸೂರ್ಯನ ಆಕರ್ಷಣೆಯನ್ನು ತಪ್ಪಿ ನಿಂತರೆ ಸಾಕು, ನಾವೆಲ್ಲ ಗೋವಿಂದ. ಒಂದು ನಿಮಿಷಕ್ಕೆ ಇಡೀ ಭೂಮಂಡಲವನ್ನು ನಿರ್ಜೀವವಾಗಿ ಮಾಡುವ ಸಾಮರ್ಥ್ಯ ಆ ಭೂಮಿಗಿದೆ. ಆದರೂ ನನ್ನ ಮಕ್ಕಳು ಮಾಡ್ತಾರೆ, ಸುಮ್ಮನಾಗಿದೆ. ಭೂಮಿಯಿಂದ ಈ ಸಹನೆಯ ವ್ರತವನ್ನು ನಾನು ಕಲಿತುಕೊಂಡೆ ಅಂತ. ಅದನ್ನು ಬಹಳ ಸ್ವಾರಸ್ಯವಾಗಿ ಹೇಳ್ತಾನೆ ಅವನು. ಧೀರಃ ದೈವವಶಾನುಗಃ. ಧೀರಃ ಅಂದರೆ ಜ್ಞಾನಿ, ಅವನು ದೈವವಶಾನುಗಃ. ಭಾಗವತದಲ್ಲಿ ಪ್ರಥಮ ಸ್ಕಂದದಲ್ಲಿ ಒಂದು ಈ ದೈವವಶಾನುಗಃ ಅನ್ನೋದಕ್ಕೆ ಎಷ್ಟು ಅರ್ಥ ಇದೆ ಅನ್ನೋದಕ್ಕೆ ಪ್ರಥಮ ಸ್ಕಂದದಲ್ಲಿ ಒಂದು ಘಟನೆ ಬರ್ತದೆ ನೋಡ್ರಿ. ಪರೀಕ್ಷಿತ್ ರಾಜ ತನ್ನ ಆಡಳಿತ ಕಾಲದಲ್ಲಿ ತನ್ನ ರಾಜ್ಯಕ್ಕೆ ಕಲಿಪ್ರವೇಶ ಮಾಡಿದ ಅಂತ ಸುದ್ದಿ ಬಂತು. ಎಲ್ಲಿ ಅಂತ ಹುಡುಕಕ್ಕೆ ಹೋದ. ಆವಾಗ ಅವನಿಗೆ ಒಂದು ದೃಶ್ಯವನ್ನು ವೇದವ್ಯಾಸರು ಒಂದು ಮಾರ್ಮಿಕವಾಗಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಒಂದು ಎತ್ತು 4 ಕಾಲಿದ್ದು ನಡುಗುತ್ತಾ ನಿಂತಿದೆ. ಅದರ ಪಕ್ಕದಲ್ಲಿ ಒಂದು ದನ 1 ಕಾಲಲ್ಲಿ ನಿಂತಿದೆ. ಇವೆರಡು ಮೂಕ ಪ್ರಾಣಿಗಳ ಮಧ್ಯದಲ್ಲಿ
ರಾಜನ ವೇಷ ಧರಿಸಿದ ರಾಜನಲ್ಲದ ಒಬ್ಬ ವ್ಯಕ್ತಿ ಕೈಯಲ್ಲಿ ಕೋಲು ಹಿಡಿದು ಈ ಎರಡು ಮೂಕ ಪ್ರಾಣಿಗಳನ್ನು ಬೆದರಿಸ್ತಾ ಇದ್ದಾನೆ. ಇದನ್ನು ನೋಡಿ ಆ ಎತ್ತುವಿಗೆ ಕೇಳಿದ ರಾಜ, ನೀನು ಯಾರು? ನಿನಗೆ ಈ ತೊಂದರೆಗೆ ಕಾರಣರಾದವರು ಯಾರು? ನಿನ್ನನ್ನು ಬಡಕಲು ಮಾಡಿದವನು ಯಾರು ಅಂತ. ಯಾರು ಅಂದರೆ ಎದುರುಗಡೆ ಕೋಲು ಹಿಡಿದು ನಿಂತಿದ್ದಾನೆ, ಅವನು ಬೆದರಿಸ್ತಾ ಇದ್ದಾನೆ. ಇವನೇ ಅಂತ ಬೆಟ್ಟು ಮಾಡಿ ತೋರಿಸ್ಬೋದಿತ್ತು. ಆದರೆ ಎತ್ತು ಹೇಳಿತು, ನಾನು ಯಾರು ಅಂತ ಹೇಗೆ ಹೇಳಲಿ ರಾಜ? ನಮ್ಮ ದೇಶದಲ್ಲಿ ಅನೇಕ ಸಿದ್ಧಾಂತಗಳಿದೆ. ಕೆಲವರು ಹೇಳ್ತಾರೆ ನಮ್ಮ ಆಗು ಹೋಗುಗಳಿಗೆಲ್ಲ ನಮ್ಮ ಪೂರ್ವ ಕರ್ಮಗಳು ಕಾರಣ ಅಂತ. ಇನ್ನು ಕೆಲವರಂತಾರೆ ನಮಗೆ ಕಷ್ಟವೋ ಸುಖವೋ ದೇವರು ಕೊಟ್ಟಿದ್ದನ್ನು ಉಣಬೇಕು ಅಂತಾರೆ. ಇನ್ನು ಕೆಲವರು ನಾಸ್ತಿಕರು ಹೇಳ್ತಾರೆ ದೇವರು ಇಲ್ಲ, ಕರ್ಮವೂ ಇಲ್ಲ, ನೀನು ಮಾಡಿದ ತಪ್ಪನ್ನು ನೀನು ಅನುಭವಿಸಬೇಕು ಅಂತ. ಹೀಗೆ ನಮ್ಮ ವೇದಾಂತಿಗಳಲ್ಲೇ ನಮ್ಮ ಸುಖ ದುಃಖಗಳಿಗೆ ಯಾರು ಕಾರಣ ಅನ್ನೋದು ಒಮ್ಮನತ ಇಲ್ಲದೇ ಇರುವಾಗ ನನ್ನ ದುಃಖಕ್ಕೆ ಕಾರಣ ಯಾರು ಅಂತ ನಾನು ಹೇಗೆ ಹೇಳಲಿ? ಸಾಮಾನ್ಯ ಪಶು ನಾನು. ನೋಡಿ, ಇಲ್ಲಿ ಯಾವ ತತ್ವವೂ ನಮಗೆ ಗೊತ್ತಾಗಲಿಲ್ಲ. ಕೈ ಎತ್ತು ಬಿಡ್ತಾ ಎತ್ತು. ರಾಜ ಅಂತಾನೆ, ಧರ್ಮಂ ಬ್ರವೀಷಿ ಧರ್ಮಜ್ಞೇ ಧರ್ಮೋಸಿ ಅಂದ. ನೀನು ಧರ್ಮಸಮ್ಮತವಾದ ಮಾತನ್ನು ಆಡ್ತಾ ಇದ್ದೀಯ, ಆದ್ದರಿಂದ ನೀನು ಧರ್ಮದ ಪ್ರತಿರೂಪು ಅಂದ. ನಮ್ಮ ದೃಷ್ಟಿಯಲ್ಲಿ ಇಲ್ಲಿ ಧರ್ಮಸಮ್ಮತವಾದ ಯಾವ ಮಾತೂ ಇಲ್ಲ. ಅದು ಕೈ ಎತ್ತು ಬಿಡ್ತು. ನಿನ್ನ ಈ ಕಷ್ಟಕ್ಕೆ ದುರವಸ್ಥೆಗೆ ಯಾರು ಕಾರಣ ಅಂದರೆ ನನಗೆ ಗೊತ್ತಿಲ್ಲ ಅಂತ ಕೈ ಎತ್ತು. ಇಲ್ಲಿ ಧರ್ಮವನ್ನು ಏನು ಹೇಳಿತು? ನೀನು ಧರ್ಮವನ್ನು ಹೇಳಿದ್ರಿಂದ ನೀನು ಧರ್ಮದ ಪ್ರತಿನಿಧಿ ಅಂತ ರಾಜ. ಏನು ಧರ್ಮವನ್ನು ಹೇಳಿತು? ರಾಜ ಹೇಳ್ತಾನೆ, ಯದಧರ್ಮ ಕೃತಸ್ಥಾನಂ ಸೂಚಕಸ್ಯಾಪಿ ತದ್ಭವೇತ್. ಅಧರ್ಮಕೃತಃ, ಇದನ್ನು ಶಬ್ದಕ್ಕೆ ಸರಿಯಾಗಿ ಹೊಂದಿಸೋಣ, ಆಮೇಲೆ ನೋಡೋಣ. ಯಾರು ತಪ್ಪು ಮಾಡಿದಾನೋ ಅವನಿಗೆ ಏನು ಸ್ಥಾನವೋ ಶಿಕ್ಷೆಯೋ, ಸೂಚಕಸ್ಯಾಪಿ ತದ್ಭವೇತ್. ತಪ್ಪು ಅವನು ಮಾಡಿದ್ದಾನೆ, ಆ ತಪ್ಪಿಗೆ ಅವನಿಗೆ ಶಿಕ್ಷೆ ಆಗಬೇಕು. ಅವನು ತಪ್ಪು ಮಾಡಿದ್ದಾನೆ ಅಂತ ನಾನು ಪ್ರೊಕ್ಲೈಮ್ ಮಾಡಿದರೆ ಆ ತಪ್ಪಿನ ಶಿಕ್ಷೆಗೆ ನಾನೂ ಭಾಗಿದಾರನಾಗ್ತೇನೆ ಅಂತ. ಅಲ್ಲ, ಮನೆಯಲ್ಲಿ ಸುಮ್ಮನೆ ಗಂಡ ಹೆಂಡತಿ ಇಬ್ಬರೇ ಇದ್ದು ಕೂತುಕೊಂಡು ಪಾಪದ ರಾಶಿ ಹಾಕಬೇಕಂದ್ರೆ ಆ ಮಠ ಸ್ವಾಮಿಗಳು ಹೀಗೆ, ಆ ರಾಜಕೀಯ ವ್ಯಕ್ತಿ ಹೀಗೆ, ಮೋದಿ ಹಾಗೆ ಅಂತ ನೀವು ಅನ್ನುತ್ತಾ ಕೂತ್ರೆ ಸಾಕು, ಬೇಕಾದಷ್ಟು ಕಲೆ ಹಾಕ್ತೀರಿ. ಏನು ಪಾಪ? ಇದು ಎತ್ತು ಹೇಳಿದ ರಹಸ್ಯ. ತಪ್ಪು ಮಾಡಿದವನ ತಪ್ಪನ್ನು ಯಾರು ಘೋಷಣೆ ಮಾಡ್ತಾರೋ ತಪ್ಪು ಮಾಡಿದನ ಪಾಪವನ್ನು ಹರಿದು ತಿನ್ನುತ್ತಾರೆ ಅಂತ. ಮಾಡಿದವನ ತಪ್ಪು ಆಡಿದವನ ಮೇಲೆ ಅಂತಿದೆ ನೋಡ್ರಿ, ಆ ಮಾತನ್ನು ಆಡ್ತು. ಅಂದರೆ ಇದನ್ನು ಈ ಎತ್ತಿಗೆ ಅನ್ವಯಿಸಿ ನೋಡಿ, ಇಲ್ಲಿ ಆಗಿರೋದು ನಿನಗೆ ಈ ದುರವಸ್ಥೆ ಯಾಕೆ ಬಂತು ಅಂತ. ಯಾಕೆ ಬಂತು ಅಂದರೆ ಎದುರುಗಡೆ ಇದ್ದಾನೆ ಅವನು, ಮಾಡಿದವನು ಇದ್ದರೂ ನನಗೆ ಈ ತೊಂದರೆಯನ್ನು ಕೊಟ್ಟವನು ಇವನು ಜೈಲಿಗೆ ಹಾಕು ಅಂತ ಹೇಳಲಿಲ್ಲ. ಅದರ ಅನುಸಂಧಾನ ಹೇಗಿತ್ತು ಅಂದರೆ, ನನಗೆ ಕೆಡುಕನ್ನು ಈತ ಮಾಡಿದ್ದರೂ ಇವನು ಮಾಡಿದ ಕೆಡುಕು ನನಗೇ ಸಿಗಬೇಕಾದ್ರೆ ನನ್ನ ಪಾಪ ಇರಬೇಕು. ಅವನು ಉಳಿದವರನ್ನು ಬೈಯೋದು ಬಿಟ್ಟು ನನ್ನನ್ನು ಮಾತ್ರ ಬೈತಾನೆ ಅಂದರೆ ಯಾಕೆ ಬೈತಾನೆ ಹೇಳಿ? ಅಲ್ಲಿಗೆ ನನ್ನದು ಏನೋ ಒಂದು ಪಾಪ ಇದೆ, ಪೂರ್ವಾರ್ಜಿತ ಪಾಪ. ಅಲ್ಲಿಗೆ ನನಗೆ ಮತ್ತೊಬ್ಬರಿಂದ ಏನು ಕೆಡುಕಾಯಿತೋ ಅದಕ್ಕೆ ಅವನೆಷ್ಟು ಕಾರಣನೋ ಅಷ್ಟೇ ಕಾರಣ ನಾನು. ಆದ್ದರಿಂದ ಪ್ರಪಂಚದಲ್ಲಿ ಬೇರೆಯವರಿಗೆ ಮತ್ತೊಬ್ಬರು ಅನ್ಯಾಯ ಮಾಡಿದ್ರೆ ಹೇಳೋದು ಬಿಡಿ, ನಿಮಗೆ ಮತ್ತೊಬ್ಬರು ಕೆಡುಕು ಮಾಡಿದರೂ ಕೂಡ ಹಾಳಾದವ ನನಗೆ ಹಿಂಗೆ ಮಾಡ್ದ ಕಾಲು ಮುರಿದೋಗ್ಲಿ ಶಾಪ ಹಾಕಬೇಡ್ರಿ. ಇದು ಆದರ್ಶ ವೇದವ್ಯಾಸರು ಹೇಳೋದು. ಇದನ್ನು ಆ ಅವಧೂತ ಹೇಳಿದ, ಪೃಥ್ವಿಯಿಂದ ನಾನು ಕಲಿತೆ ಅಂತ. ಧೀರಃ ದೈವವಶಾನುಗಃ, ತನ್ನ ಮೇಲೆ ಮತ್ತೊಬ್ಬರಿಂದ ಬೇಕಾದ ತೊಂದರೆಗಳು ಬಂದರೂ ಕೂಡ ಭೂಮಿಯಂತೆ ಸಹನಶೀಲನಾಗಿ ಅದನ್ನು ತಡ್ಕೊಳ್ಳಬೇಕು. ತಡ್ಕೊಳ್ಳೋಕ್ಕೆ ಅನುಸಂಧಾನ ಏನು ಅಂದರೆ, ಬೇರೆಯವರು ಏನೇ ಆಘಾತಗಳನ್ನು ನನಗೆ ಮಾಡಲಿ ಅದು ನನ್ನ ಪೂರ್ವಕರ್ಮದ ಫಲ ಹೊರತು ಅವನು ಅದಕ್ಕೆ ನಿಮಿತ್ತ ಮಾತ್ರ. ಒಂದೇ ಏಟಿನಿಂದ ದೇವರು ಎರಡು ಕೆಲಸ ನಡೆಸ್ತಾನೆ. ನಾವು ಮಾಡಿದ ಪಾಪಕ್ಕೆ ಅನುಗುಣವಾಗಿ ನಮಗೆ ಮತ್ತೊಬ್ಬರಿಂದ ತೊಂದರೆಯನ್ನು ಕೊಡಿಸ್ತಾನೆ, ನಮ್ಮ ಪಾಪ ಕರಗತು. ಅವನು ಮಾಡಿದ ಪಾಪದಿಂದಾಗಿ ನನಗೆ ತೊಂದರೆ ಕೊಟ್ಟಿದ್ದರಿಂದ ಅವನ ಪಾಪದ ಮೂಟೆಯನ್ನು ಹೆಚ್ಚು ಮಾಡದೆ. ಹಾಗೆ ಒಬ್ಬನಿಗೆ ತೊಂದರೆ ಆಯಿತು ಅಂದರೆ ಒಬ್ಬನಿಗೆ ಪಾಪದ ಪ್ಲಸ್ ಆಯಿತು, ಇನ್ನೊಬ್ಬನಿಗೆ ಪಾಪ ಮೈನಸ್ ಆಯಿತು. ಈ ಅನುಸಂಧಾನವನ್ನು ಮಾಡಿಕೊಂಡು ನಮಗೇ ಮತ್ತೊಬ್ಬರಿಂದ ಆಕ್ರಮಣ ತೊಂದರೆಗಳು ಆದರೂ ಕೂಡ ದೈವವಶಾನುಗಃ,
ದೈವದ ಮೇಲೆ ಭರವಸೆಯನ್ನು ಇಟ್ಟು ನೀವು ಮತ್ತೊಬ್ಬರ ತಪ್ಪನ್ನು ಹೇಳದೆ ಜೀವನದಲ್ಲಿ ಸಿಹಿ ಕಹಿಗಳನ್ನು ಅನುಭವಿಸಿ. ಇದು ಭೂಮಿಯಿಂದ ನಾನು ಕಲಿತ ಪಾಠ. ಹೌದು, ಎಷ್ಟು ಚೆನ್ನಾಗಿದೆ ನೋಡ್ರಿ. ನಮಗೆ ಭೂಮಿ ನೋಡೋದಕ್ಕೆ ನಮ್ಮ ಮನೆ ಕಟ್ಟೋ ಒಂದು ಸೈಟ್ ಅದು, ಆಯಿತಾ. ಆದರೆ ಅದನ್ನು ಕೆದಕೋದ್ರೆ ಎಂಥ ಒಂದು ರಹಸ್ಯ ಅದರಲ್ಲಿದೆ ಅಂತ, ಎಂಥ ಒಂದು ಜೀವನದ ಮೌಲಿಕ ಪಾಠವನ್ನು ಅದು ಕಲಿಸಿಕೊಡುತ್ತೆ ಅಂತ. ನಾವು ಭೂಮಿಯನ್ನು ಅಗದು ಹಿಂಡಿ ಹಿಪ್ಪೆ ಮಾಡಿದರೂ ಯಾವತ್ತಾದರೂ ಅದಕ್ಕೆ ಪ್ರತಿರೋಧವನ್ನು ಅದು ವ್ಯಕ್ತಪಡಿಸಿದೆಯೋ ಹಾಗೆ ಇರಿ ಜೀವನದಲ್ಲಿ. ತುಂಬ ದೊಡ್ಡ ತಪಸ್ಸು ಇದು ಮಾಡ್ಕೊಳ್ಳೋಕ್ಕೆ. ಇದನ್ನು ನಾವು ಉಪನ್ಯಾಸದ ಕಡೆ ನಾಳೆಯಿಂದ ನಾನು ಯಾರ ಬಗ್ಗೆನೂ ಹೇಳಬಾರ್ದು ಅಂತ ಅಂದ್ಕೊಳ್ಳುತ್ತೆ. ಮನೆಗೆ ಹೋದ ಕೂಡಲೇ ಸೊಸೆ ಕಾಯ್ತಾ ಇರ್ತಾಳೆ, ಇಂಥದ್ದಾಯ್ತು ನಮ್ಮ ಪಕ್ಕದ ಮನೆಯಲ್ಲಿ ಅಂತ. ಸೇರಿಸ್ತಾ ಅಯ್ಯೋ ನಾನು ಹೇಳಬಾರ್ದು ಅಂದ್ಕೊಂಡಿದ್ದು ಇಷ್ಟು ಉದ್ದಾಗ ಓಡ್ತಾ. ಇದು ಅಷ್ಟು ಅಮೂಲ್ಯವಾದ ಒಂದು ಸಿದ್ಧಾಂತ ಇದು. ಈ ಒಂದು ಅಂಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನೀವು ಸಮಾಜದಲ್ಲಿ ಕೀರ್ತಿ ಪತಾಕೆ ಹಾಕಿಸೋದು ಬಿಡ್ರಿ, ನಮ್ಮ ಮನಸ್ಸಿಗೆ ಎಂಥ ಒಂದು ಆತ್ಮಸ್ಥೈರ್ಯ, ಸ್ವಾಭಿಮಾನ ಬೆಳೆಯೋದಕ್ಕೆ ಸಾಧ್ಯ ನೋಡ್ರಿ. ಇನ್ನೊಂದು ಭೂಮಿಯಿಂದ ಕಲಿತ ಪಾಠವನ್ನು ಆತ ಹೇಳ್ತಾನೆ. ಶಶ್ವತ್ ಪರಾರ್ಥ ಸರ್ವೇಹ ಪರಾರ್ಥೈಕಾಂತ ಸಂಭವ. ಭೂಮಿಯ ಮತ್ತೊಂದು ಗುಣ ಏನು ಅಂದರೆ, ನಾವು ಬದುಕೋದಕ್ಕೆ ಉಳಿಯೋದಕ್ಕೆ ಭೂಮಿ ಕಾರಣ ಅಷ್ಟೇ ಅಲ್ಲ, ನಮಗೆ ತಿಂಡಿ ತೀರ್ಥಗಳನ್ನು ಕೊಡೋದು ಅದು. ಆ ಭೂಮಿಗೆ ಒಂದು ಮಾವಿನ ಬೀಜವನ್ನು ಬಿತ್ತಿದರೆ ಮರ ಬೆಳೆಸಿ ಸಾವಿರಾರು ಹಣ್ಣುಗಳನ್ನು ಕೊಡುತ್ತೆ. ಎಂಥ ಸಿಹಿ! ಆ ಮರವನ್ನು ಬೆಳೆಸಿದ ಜವಾಬ್ದಾರಿ ಭೂಮಿಗೆ. ನೀವು ಹಾಕಿದ್ದು ನೀರು ಗೊಬ್ಬರ, ಉಳಿದದ್ದನ್ನೆಲ್ಲ ಕೊಡೋದು ಭೂಮಿ. ನೀವು ಹಾಕಿದ ಗೊಬ್ಬರವನ್ನು ತನ್ನಲ್ಲಿ ಹೀರಿಕೊಂಡು ನೀರನ್ನು ಹಿಡಿದಿಟ್ಟುಕೊಂಡು ಬೇರುಗಳಿಗೆ ದಿನಾ ಅಮ್ಮ ಮಗುವಿಗೆ ಕೊಟ್ಟಂತೆ ಉಣಿಸಿ 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 ವರ್ಷಾನುಗಟ್ಟಲೆ ಆ ಮರವನ್ನು ಬೆಳೆಸಿದೆ. ಭೂಮಿ ಎಷ್ಟು ಹಣ್ಣು ತಿಂತು? ಒಂದೇ ಒಂದು ಹಣ್ಣು ಭೂಮಿಗೆ ಬಿದ್ದು ವೇಸ್ಟ್ ಆಗದೆ ಎಲ್ಲ ಕೊಯ್ದು ಪಕ್ಕದ ಮನೆಗೂ ಕೊಡದೆ ನಾವೊಂದು 10 ತಿಂದು ಉಳಿದಿದ್ದನ್ನು ಒಂದು ಹಣ್ಣಿಗೆ 20 ರೂಪಾಯಿ ಕಾಸಿ ಕೊಟ್ಟಿದ್ದೀವಿ ನಾವು. ಶಶ್ವತ್ ಪರಾರ್ಥ ಸರ್ವೇಹ ಪರಾರ್ಥೇಕಾಂತ ಸಂಭವ. ಭೂಮಿಯ ಪ್ರತಿಜ್ಞೆಯೇ ಅದು. ನಾನು ಪರಾರ್ಥಕ್ಕೋಸ್ಕರ, ಮತ್ತೊಬ್ಬರಿಗೋಸ್ಕರ, ಸ್ವಾರ್ಥ ಇಲ್ಲ. ಇದೊಂದು ಮೌಲ್ಯವನ್ನು ಜೀವನದಲ್ಲಿ ನಾವು ಅಳವಡಿಸಿಕೊಂಡ್ರೆ ನಮ್ಮ ಅಕ್ಕಪಕ್ಕದವರಿಗೆ ನಮ್ಮನಿಂದ ತೊಂದರೆ ಆಗೋಕ್ಕೆ ಸಾಧ್ಯವ ಹೇಳಿ? ಎಷ್ಟು ದೊಡ್ಡ ತ್ಯಾಗಿಗಳಾಗಿ ನಮ್ಮ ಸ್ವಾಭಿಮಾನವನ್ನು ನಾವು ಬೆಳೆಸ್ಕೊಳ್ಬೋದು ಅಂಥೇಳಿ. ಇದು ನಮ್ಮ ಜೀವನ ಪರಾರ್ಥಕ್ಕೋಸ್ಕರ ಮೀಸಲಾಗಿಡಬೇಕು ಅನ್ನೋ ವ್ರತವನ್ನು ನಾನು ಭೂಮಿಯಿಂದ ಕಲಿತೆ. ಪಂಚಭೂತಗಳಿಂದ ಹೀಗೆ ಹೇಳ್ತಾನೆ ಅವನು. ನೋಡಿ, ಇನ್ನೊಂದು ಸ್ವಾರಸ್ಯದ ವಿಷಯ ಹೇಳ್ತೇನೆ. ಕುಮಾರಿ ಅಂತ ಈ 24ರಲ್ಲಿ ಇನ್ನೊಬ್ಬ ಗುರು ಕುಮಾರಿ. ಕುಮಾರಿ ಅಂದರೆ ಹೆಣ್ಣುಮಗಳು ಅಂತ ಅರ್ಥ. ಆ ಅವಧೂತ ಹೇಳ್ತಾನೆ, ನಾನೊಂದು ಮನೆಗೆ ಹೋಗಿದ್ದೆ. ಅಲ್ಲಿ ಪ್ರಾಯಕ್ಕೆ ಬಂದ ಒಂದು ಹೆಣ್ಣು ಮಗಳು ಇದ್ಳು. ಮನೆಯಲ್ಲಿ ಹಿರಿಯರಿರಲಿಲ್ಲ. ಆ ಹೆಣ್ಣು ಮಗಳನ್ನು ನೋಡೋಕ್ಕೆ ಅಂತ ಗಂಡಿನ ಕಡೆಯವರು ಬಂದಿದ್ದರು. ಆಕೆ ಒಬ್ಬಳೆ ಅಪರೂಪಕ್ಕೆ ಬಂದಿದ್ದಾರೆ. ಇವತ್ತಿನ ಥರ ಅಲ್ಲ, ಕಾರು ಮಾಡ್ಕೊಂಡು ಟ್ಯಾಕ್ಸಿ ಮಾಡ್ಕೊಂಡು ಬಂದಿದ್ದಲ್ಲ ಅವರು. ಆವತ್ತಿನ ಹಿಂದಿನ ಕಾಲ ಯೋಚನೆ ಮಾಡಿರಿ ನೀವು. ಬಂದ ಕೂಡಲೇ ಅವರಿಗೆ ಏನಾದರೂ ಉಪಹಾರ ಕೊಡಬೇಕಲ್ಲ. ಆಕೆ ಒಳಗಡೆ ಹೋಗಿ ಉಪಹಾರಕ್ಕೆ ಭತ್ತ ಕೊಡ್ತಾ ಇದ್ದಾಳೆ. ಕೈ ತುಂಬ ಬಳೆ ಹಾಕ್ಕೊಂಡಿದ್ದಾಳೆ ಅವಳು. ಭತ್ತ ಕೊಡ್ತಾ ಇದ್ದಾಳೆ. ಕುಟ್ಟುವಾಗ ಘಲ ಘಲ ಶಬ್ದ ಬಂತು. ಸಂಕೋಚ ಆಯಿತು. ನೆಂಟರು ಬಂದಾಗ ಅಕ್ಕಿ ಕುಟ್ತಾ ಇದ್ದಾಳೆ ಅಂದರೆ, ನೆಂಟರ ಎದುರುಗಡೆ ಕಾಪಿ ಬುಡಿ ತೊಗೊಂಬಾರೋ ಅಂತ ಕಳಿಸಿದ್ರೆ ಸಂಕೋಚ ಆಗಲ್ವ? ಬೇಡ ಬೇಡ ಅಂತಾರೆ ಅವರು. ಹೀಗಾಗಿ ಅವಳಿಗೆ ಸಂಕೋಚ ಆಯಿತು. ನಾನು ಭತ್ತ ಕೊಡ್ತಾ ಇದ್ದೀನಿ ಅಂತ ಹೊರಗಡೆ ಇವಳು ಗೊತ್ತಾಗುತ್ತೆ, ನನ್ನ ಬಳೆ ಶಬ್ದ ಕೇಳುತ್ತೆ ಅಂತ ಕೈಯಿಂದ ಬಳೆಗಳನ್ನು ತೆಗೆದಿಟ್ಲು. ಕೈ ತುಂಬ ಬಳೆ ಹಾಕಿದ್ಲು. ನೋಡಿ, ಬಳೆಗೆ ಸಂಸ್ಕೃತದಲ್ಲಿ ಕಂಕಣ ಅಂತ ಹೆಸರು. ಭಾಗವತದ ಒಂದು ವ್ಯಾಖ್ಯಾನದಲ್ಲಿ 10ನೇ ಸ್ಕಂಧದಲ್ಲಿ ಇದಕ್ಕೆ ವ್ಯಾಖ್ಯಾನದಲ್ಲಿ ವಿವರಣೆ ಕೊಡ್ತಾರೆ. ಕಂಕಣ ಅಂದರೆ ಬಳೆ ಅಂತ ಅರ್ಥ. ಕಮ್ ಅಂದರೆ ಸಂಸ್ಕೃತದಲ್ಲಿ ಸುಖ ಅಂತ ಅರ್ಥ. ಕಣ ಅಂದರೆ ಕಣಯತಿ, ಕಣ ಶಬ್ದೆ, ಸುಖವನ್ನು ಪ್ರೊಕ್ಲೈಮ್ ಮಾಡ್ತಾ ಇದೆ ಅಂತ ಅರ್ಥ. ಸುಖವನ್ನು ಹೇಳ್ತಾ ಇದೆ ಅಂತ ಅರ್ಥ. ಯಾವ ಮನೆಯಲ್ಲಿ ಮುತ್ತೈದೆಯರು ಕೈ ತುಂಬ ಬಳೆ ಹಾಕಿ ಕಾಲಲ್ಲಿ ಗೆಜ್ಜೆ ಹಾಕಿ ಗಲಗಲ ಅಂತ ಓಡಾಡ್ತಾ ಇರ್ತಾರೋ ಆ ಮನೆಯಲ್ಲಿ ಸುಖವನ್ನು
ನಿರೀಕ್ಷೆ ಮಾಡಿ ಅಂತ ಅರ್ಥ. ಅದಕ್ಕೋಸ್ಕರ ಕಂಕಣ ಅಂತ ಹೆಸರು. ಇವತ್ತು ಅಪರೂಪಕ್ಕೆ ನಾವು ಹಬ್ಬ ಹರಿದಿನ ಅಂತ ಬಳೆ ಹಾಕ್ಕೊಂಡ್ರು ಕಣ ಮಾಡೋದೇ ಇಲ್ಲ. ಅದು ಯಾಕೆ? ಪೂರ ಪ್ಲಾಸ್ಟಿಕ್ ಬಳೆ. ಅದು ನೋಡೋಕ್ಕೆ ಚೆಂದ ಇದೆ, ಅದು ಕಂಕಣ ಅಲ್ಲ. ಅದು ಕಣ ಅಂತ ಶಬ್ದ ಮಾಡಿ ದುಷ್ಟ ಶಕ್ತಿಗಳನ್ನು ಓಡಿಸಿ ಮನೆಯ ಸೌಭಾಗ್ಯವನ್ನು ತೋರಿಸುವ ಸಂಕೇತಕ್ಕೆ ಅದು ಕಂಕಣ ಅಂತ ಹೆಸರು. ಹಾಗಾಗಿ ಎಲ್ಲ ಬಿಚ್ಚಿಟ್ಲವಳು. ಈ ಕೈಯಲ್ಲಿ 2, ಈ ಕೈಯಲ್ಲಿ 2 ಇಟ್ಕೊಂಡಿದ್ರು. ಪೂರ ಬಿಚ್ಚಿಡಲಿಲ್ಲ ಬಾಬು. ಕುಟ್ಟಿದ್ರೆ ಶಬ್ದ ನಿಲ್ಲಿಲ್ಲ. ಕೈ ತುಂಬ ಇದ್ದಾಗ ಗಲಗಲ ಅಂತ ಶಬ್ದ ಇತ್ತು. ಇಲ್ಲಿ 2 ಇಲ್ಲಿ 2 ಆದರೆ ಕಣ ಅಂತ ಶಬ್ದ ಬಂತು. ಇವಾಗ ಮತ್ತೆ ಸಂಕೋಚ ಆಯಿತು. ಈ ಕಡೆಯಿಂದ ಒಂದು ಬಿಚ್ಚಿಟ್ಲು, ಈ ಕಡೆಯಿಂದ ಬಿಚ್ಚಿಟ್ಲು. ಈ ಕೈಯಲ್ಲೊಂದು, ಈ ಕೈಯಲ್ಲೊಂದು ಭತ್ತ ಕೊಟ್ಟಿದ್ಲು. ಇವಾಗ ಯಾವ ಸಂಕೋಚವೂ ಆಗಲಿಲ್ಲ. ಆ ಮನೆಯಲ್ಲಿ ಈ ಅವಧೂತ ಇದ್ದ. ಇದರಿಂದ ನಾನೊಂದು ಪಾಠ ಕಲಿತೆ ಅಂತ. ನಮಗೆ ಇದೊಂದು ಸಾಮಾನ್ಯ ಇನ್ಸಿಡೆಂಟ್ ನೋಡ್ರಿ. ಇಲ್ಲೊಂದು ಜೀವನದ ಒಂದು ದೊಡ್ಡ ಪಾಠ ಇದೆ ಅಂತ. ಏನದು ದೊಡ್ಡ ಪಾಠ? ವಾಸೇ ಬಹೂನಾಂ ಕಲಹ ಭವೇದ್ವಾರ್ತಾದ್ವಯೋರಪಿ ಏಕ ಏವ ಚರೇತ್ತಸ್ಮಾತ್ ಕುಮಾರ್ಯಾ ಇವ ಕಂಕಣಃ. ಬಹೂನಾಂ ವಾಸೇ ಕಲಹ. ನಿಮ್ಗೆ ಗೊತ್ತು, ಒಂದೇ ಮನೆಯಲ್ಲಿ ಅಪ್ಪ ಅಮ್ಮ ಅಣ್ಣ ತಮ್ಮಂದಿರು ಎಲ್ಲ ಸೇರಿ ಅವಿಭಕ್ತ ಕುಟುಂಬ. ಇವತ್ತು ನಮ್ಮ ಬೆಂಗಳೂರಲ್ಲಿ ನೋಡೋಕ್ಕೆ ಸಿಗೋದು ಬಹಳ ಅಪರೂಪ. ಕಲಹ. ಅವನು ಹಾಗೆ ಮಾಡ್ದ, ಇವನು ಹೀಗೆ ಮಾಡ್ದ, ನಾನು ಬೇರೆ ಮನೆ ಮಾಡಿದರೆ ಮಾತ್ರ ಇರೋದು. ಒಂದು ತಿಂಗಳಲ್ಲಿ ಒಡೆದೋಗುತ್ತೆ. ವಾಸೇ ಬಹೂನಾಂ ಕಲಹ. ಬೇಡ, ಎಲ್ಲ ಮನೆಯಿಂದ ಖಾಲಿಯಾದರು. ಇಬ್ಬರೇ ಗಂಡ ಹೆಂಡತಿ. ಭವೇದ್ ವಾರ್ತಾದ್ವಯೋರಪಿ. ತಂದೆ ತಾಯಿ ಮಾತ್ರ ಕೂತಿದ್ದಾರೆ. ಮಕ್ಕಳೆಲ್ಲ ಜಗಳ ಮಾಡಿ ಬಿಟ್ಟು ಹೋಗಿದ್ದಾರೆ. ಮಾತ್ರ ಕೂತಿದ್ದಾರೆ ಅಂದರೆ ಏನು ಮಾಡ್ತಾರೆ ಅಂದರೆ ಟಿ ವಿ ನೋಡಿ ಬೋರ್ ಆದ ಮೇಲೆ ಆ ಮಠದ ಸ್ವಾಮಿಗಳು ಹಾಗೇ, ಹರಿದಾಸ್ ಭಟ್ರು ಹೀಗೆ. ಭವೇದ್ವಾರ್ತಾದ್ವಯೋರಪಿ. ಆದ್ದರಿಂದ ನಮ್ಮ ಜೀವನದಲ್ಲಿ ನಾವೇನಾದರೂ ಸಾಧನೆ ಮಾಡಿಕೊಡೋದಾದರೆ ಏಕ ಏವ ಚರೇತ್ ತಸ್ಮಾತ್. ಈ ಕಂಕಣನೂ ಹಾಗೆ. ಬಹು ಇದ್ದಾಗ ಕಲಹ, ಜಗಳ. 2 ಇದ್ದಾಗ ಕಣ ಅಂತ ಶಬ್ದ. ಭವೇದ್ ವಾರ್ತಾ, ಗಂಡ ಹೆಂಡತಿ. ದ್ವಯೋರಪಿ ಏಕ ಏವ ಚರೇತ್ ತಸ್ಮಾತ್. ನಮ್ಮ ಜೀವನದಲ್ಲಿ ಪರಲೋಕಕ್ಕೆ ಬೇಕಾದ ಸಂಪತ್ತನ್ನು ಕಟ್ಟುಕೊಳ್ಳುವ ಭಾಗ್ಯ ಬರಬೇಕಾದರೆ ನೀವು ಏಕಾಕಿಗಳಾಗಿರ್ರಿ ಅಂತ. ನೀವಿನ್ನು ಭಾವಾತಿರೇಕದಿಂದ ಸಾಯಂಕಾಲ ಕಾವಿ ಕಟ್ಕೊಂಡ್ಬಿಡ್ಬೇಡ್ರಿ ಮನೆಗೆ ಹೋದ್ಮೇಲೆ. ಇದು ದೊಡ್ಡ ಆದರ್ಶ. ಇದು ಅವಧೂತ ಗೀತೆ. ಈ ಗೀತೆಯ ಪ್ರತಿಯೊಂದು ತತ್ವಗಳು ಅನ್ವಯಿಸೋದು ಯಾರಿಗೆ ಅಂದರೆ ಒಬ್ಬ ಸನ್ಯಾಸಿಗೆ. ಅವನು ಹಾಗೇ ಇದ್ದವನು, ಮನೆ ಮಠ ಬಿಟ್ಟವನು. ಇದನ್ನು ನಮ್ಮ ಜೀವನಕ್ಕೆ ಎಷ್ಟು ಅಳವಡಿಸಿಕೊಳ್ಬೋದು ಅಂತ ಯೋಚನೆ ಮಾಡಿರಿ. ಏಕ ಏವ ಚರೇತ್ ಸಾಧ್ಯ ಇಲ್ಲ ನಮ್ಮ ಕಡೆಯಿಂದ. ಯಾಕೆಂದರೆ ಹಚ್ಚಿಕೊಂಡವರು ನಾವು, ಕಟ್ಕೊಂಡವರು ಇದ್ದಕ್ಕಿದ್ದಂಗೆ ಬಿಟ್ಟುಬಿಡೋಕ್ಕಾಗಲ್ಲ. ಅದಕ್ಕೆ ಇಷ್ಟು ಅಂಶವನ್ನು ನಾವು ಈ ಕುಮಾರಿಯ ಪಾಠದಿಂದ ನಮಗೆ ಅಳವಡಿಸಿಕೊಳ್ಳೋಣ. ನೋಡ್ರಿ, ನಾವು ದಿನಕ್ಕೆ ಒಂದು ಸಮಯವನ್ನು ದೇವರ ಧ್ಯಾನಕ್ಕಾಗಿ ಅಂತ ಮೀಸಲಾಗಿಡ್ತೀವಿ. ನೋಡ್ರಿ, ಅದು ಜಪನೋ, ಪೂಜೆನೋ, ಧ್ಯಾನನೋ ಏನೇ ಆಗಿರಲಿ, ಒಂದು ದೇವ್ರ ಮನೆ ಅಂತ ನಮ್ಮ ಮನೆಯಲ್ಲಿ ಇದ್ದರೆ, ಬೇಡ ದೇವ್ರ ಮನೆ ಬೇಡ, ನಿಮ್ಮ ಮಲಗುವ ಮನೆಯಲ್ಲೇ ದಿನಕ್ಕೆ ಒಂದು 5 ನಿಮಿಷ ನೀವು ಧ್ಯಾನಕ್ಕೆ ಅಂತ ಇಟ್ಕೊಳ್ತೀರಿ ಅಂದರೆ, ಆ ದೇವರ ಧ್ಯಾನಕ್ಕೆ ಇಟ್ಟುಕೊಳ್ಳುವ ಸಮಯದಲ್ಲಾದರೂ ನೀವು ಏಕಾಕಿಗಳಾಗಿರ್ರಿ. ಏಕ ಏವ ಚರೇತ್ ತಸ್ಮಾತ್. ನೋಡಿ, ನಿಮಗೆ ಬೇಕಾದಷ್ಟು ಬಂಧು ಬಾಂಧವರು, ಸ್ನೇಹಿತರು ಇರಬಹುದು. ಅಧ್ಯಾತ್ಮದ ದಾರಿಯಲ್ಲಿ ಅವರು ಯಾರೂ ನಿಮಗೆ ಸಹಾಯ ಮಾಡಲಾರರು. ನೀವು ಮಾಡಿದ್ದು ನಿಮಗೆ ಸಿಗುತ್ತೆ ಹೊರತು ಇಲ್ಲಿ ಪ್ರಾಕ್ಸಿ ಇಲ್ಲ. ನನಗೆ ಸಂಧ್ಯಾ ವಂದನೆ ಮಾಡೋಕ್ಕಾಗಲ್ಲ, ಆಚಾರ್ಯ ನೀವು ಸಂಧ್ಯಾ ವಂದನೆ ಮಾಡಿರಿ, ಸಾಯಂಕಾಲ ಬಂದು ಶೇಕ್ ಹ್ಯಾಂಡ್ ಕೊಟ್ಟು ಹೋಗ್ತಾನೆ, ನಿಮ್ಮ ಪುಣ್ಯ ಬರಲ್ಲ. ಪ್ರಾಕ್ಸಿ ಇಲ್ಲ ಅನ್ನ ನಾವು ಮಾಡಿದ್ದು ನಮಗೆ ಇಲ್ಲಿ. ಆದ್ದರಿಂದ ಏಕ ಏವ ಚರೇತ್ ಅನ್ನೋದನ್ನು ನಮ್ಮ ಜೀವನಕ್ಕೆ ನಾವು ಅಳವಡಿಸಿಕೊಳ್ಳೋದಾದರೆ, ನಾವು ಧಾರ್ಮಿಕ ಕಾರ್ಯಗಳಿಗೆ ಯಾವ ಅವಧಿಯನ್ನು ವಿನಿಯೋಗಿಸಿಕೊಂಡಿದ್ದೇವೋ ದಿನನಿತ್ಯದಲ್ಲಿ, ಆ ಟೈಮಲ್ಲಿ ಆದರೂ ಏಕಾಕಿಗಳಾಗಿರಲಿ. ಆವಾಗ ದೇವರ ಮನೆಯಲ್ಲಿ ನೀವು ಕೂತಿದ್ರೆ ಕಣ್ಣು ಮುಚ್ಚಿ, ನಿಮ್ಮನೆ ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ನಿಮ್ಮ ಆಫೀಸ್ ಇಲ್ಲ, ನಿಮ್ಮ ಕೆಲಸ ಕಾರ್ಯಗಳಿಲ್ಲ.
ಆ ದೇವರ ಮನೆಯಲ್ಲೂ ಕೂತಾಗಲೂ ಕೂಡ ಧ್ಯಾನಾಸಕ್ತರಾಗಿದ್ದಾಗ ಅಡಿಗೆ ಮನೆಯಿಂದ ಕುಕ್ಕರ್ ಕೂಗಿದ ಶಬ್ದ ಕೇಳಿದ ಕೊಳ್ಳ ಆಯ್ತೇನೆ ಅಡಿಗೆ ಅಂದರೆ ಹೋಯ್ತು. ಆ ಅಡಿಗೆ ಮನೆಯ ಇಡೀ ಮನೆಯ ನೀವು ಕಟ್ಟಿಕೊಂಡ ಜವಾಬ್ದಾರಿಯನ್ನು ಎಲ್ಲ ದೂಡಿ ಪರಿಶುದ್ಧರಾಗಿ ಏಕಾಕಿಯಾಗಿ ಕೂತು ನೀವು ಏನಾದರೂ ಸಂಪಾದನೆ ಮಾಡಿದರೆ ಅದು ಮುಂದಿನ ಜೀವನಕ್ಕೆ ಉಳಿಯುತ್ತೆ. ಏಕಏವ ಚರೇತ್ ಅನ್ನೋದನ್ನು ನಮಗೆ ನಾವು ಆ ಅವಧೂತನಷ್ಟು ಅನ್ವಯಿಸಿಕೊಳ್ಳೋಕ್ಕೆ ಸಾಧ್ಯ ಇಲ್ಲದಿದ್ದರೂ ಕೂಡ ಇಷ್ಟನ್ನಾದರೂ ಅಳವಡಿಸಿಕೊಂಡ್ರೆ ಅವಧೂತ ಗೀತೆ ನಮ್ಮ ತನಕ ಮುಟ್ಟುತ್ತೆ. ಇದು ನಾನು ಒಂದು ಹೆಣ್ಣು ಮಗಳಿಂದ ಕಲಿತುಕೊಂಡಿದ್ದು ಅಂತಾನೆ. ಇನ್ನು ವಾಯು, ಪೃಥಿವಿಯಾದ ಮೇಲೆ ನೀರು ತಗೊಳ್ಳೋಣ. ಒಂದು ನೀರಿನಿಂದ ಏನು ಕಲಿತೆ ಅಂತ ಹೇಳ್ತಾನೆ. ಸ್ವಚ್ಛ ಪ್ರಕೃತಿತ ಸ್ನಿಗ್ಧ ಮಾಧುರ್ಯ ತೀರ್ಥಭೂನೃಣಾಂ. ಬೆಂಕಿ ಮತ್ತು ನೀರು ಎರಡರಿಂದ ಪಾಠ ಕಲಿತೆ ಅಂತಾರೆ. ನಮ್ಮ ಜೀವನಕ್ಕೆ ಬೇಕಾದದ್ದು ಸ್ವಚ್ಛ. ಇವತ್ತು ಈ ನೀರು ಸಿಗೋಕ್ಕೆ ನಾವು ಪುಣ್ಯ ಮಾಡಬೇಕು. ಹರಿದ್ವಾರಕ್ಕೆ ಗಂಗೆ ಅಂತ ಹೋದರೂ ಅಷ್ಟು ಸ್ವಚ್ಛ ಸಿಗಲ್ಲ ನಮಗೆ. ಸ್ವಚ್ಛ ನೀರಿನ ಗುಣ. ಪ್ರಕೃತಿತ ಸ್ನಿಗ್ಧ, ನೀರಿನಲ್ಲಿರುವ ಒಂದು ಸ್ವಾಭಾವಿಕವಾದ ಮತ್ತೊಂದು ಗುಣ ಅಂದರೆ ಸ್ನಿಗ್ಧತೆ. ಸ್ನಿಗ್ಧ ಅಂದರೆ ಸಂಸ್ಕೃತದಲ್ಲಿ ನೀರಿನಲ್ಲಿರುವ ಗುಣವನ್ನು ಸ್ನೇಹ ಅಂತ ಕರೀತಾರೆ. ಅದು ನಮ್ಮ ನಿಮ್ಮ ಸ್ನೇಹಕ್ಕೆ ಅದರಿಂದಾಗಿ ಆ ಸ್ನೇಹ ಅಂತ ಹೆಸರು ಬಂದಿತ್ತು. ಸ್ನೇಹ ಅಂದರೆ ಹೇಳ್ತಾರೆ ಚೂರ್ಣಾದಿ ಪಿಂಡೀಭಾವ ಹೇತು ಸ್ನೇಹ ಅಂತ. ಅದು ನೀರಿನ ಗುಣ. ಅದು ಇದು ತಾರ್ಕಿಕರು ಹೇಳುವ ಮಾತು ನೋಡ್ರಿ. ಅಂದರೆ ಬಿಡಿ ಬಿಡಿಯಾದ ಪದಾರ್ಥಗಳನ್ನು ಒಟ್ಟುಗೂಡಿಸುವ ಒಂದು ಗುಣ ನೀರಿನಲ್ಲಿದೆ. ನಾವು ಮಣ್ಣು ಕಲಸಬೇಕಾದ್ರೆ ನೀರು ಬಳಸ್ತೀವಿ ನೋಡ್ರಿ. ಮಣ್ಣು ಬಿಡಿ ಬಿಡಿಯಾಗಿರುತ್ತೆ, ಅದನ್ನು ಒಂದು ಮುದ್ದೆ ಮಾಡಬೇಕಾದ್ರೆ ನೀರು ಬಳಸ್ತೀವಿ. ಬಿಡಿ ಪದಾರ್ಥಗಳನ್ನು ಒಟ್ಟು ಸೇರಿಸುವ ಒಂದು ಗುಣ ಸ್ನೇಹ. ನಮ್ಮಲ್ಲೂ ಸ್ನೇಹ ಅದಕ್ಕೆ. ಬೇರೆಯಾಗಿದ್ದವರನ್ನು ಒಂದು ಮಾಡೋದು ಸ್ನೇಹ. ಅದು ಇದು ನೀರಿನಲ್ಲಿರುವ ಒಂದು ಗುಣ ಸ್ನಿಗ್ಧ. ನಮಗೆ ಅದು ಅರ್ಥ ಆಗೋದಿಲ್ಲ ನೋಡ್ರಿ. ನಾವು ಪ್ರಕೃತಿಯಿಂದ ತುಂಬ ದೂರಕ್ಕೆ ಈ ಕಡೆ ಬಂದುಬಿಟ್ಟಿದೆ. ಆಂದೋಲನ ಮಾಡಬೇಕಾಗಿ ಬಂದಿದೆ ಪ್ರಕೃತಿಯನ್ನು ಉಳಿಸಿ ಅಂತ. ರಾಮಾಯಣದಲ್ಲಿ ಬರೋ ಒಂದು ಮಾತು, ವಾಲ್ಮೀಕಿಗಳು ತಮಸಾ ನದಿಯ ಸ್ನಾನಕ್ಕೆ ಹೋದರು ಅಂತ. ತಮಸಾ ನದಿಯ ಸ್ನಾನಕ್ಕೆ ಹೋದರು ಅಂದಾಗ ವಾಲ್ಮೀಕಿಗಳು ಹೇಳ್ತಾರೆ ಸನ್ಮನುಷ್ಯ ಮನೋಯಥಾ. ಆ ತಮಸಾ ನದಿ ಹೇಗಿತ್ತು ನೀರು ಅಂದರೆ ಸನ್ಮನುಷ್ಯ ಮನೋಯಥಾ. ಎಂಥ ಉದಾಹರಣೆ ನೋಡ್ರಿ. ನೀರಿನಂತೆ ನಮ್ಮ ಮನಸ್ಸು ಇರಬೇಕು ಅಂತ ಭಾಗವತ ಹೇಳಿದರೆ, ವಾಲ್ಮೀಕಿಗಳು ಹೇಳ್ತಾರೆ ಮನುಷ್ಯನ ಮನಸ್ಸಿನಂತೆ ಈ ನೀರಿದೆ ಅಂತ. ಸ್ವಚ್ಛ. ಸ್ವಚ್ಛ ಅಂದರೆ ಕಪಟ ಇಲ್ಲ. ಇವತ್ತು ನಾವು ನಗರವಾಸಿಗಳು ಒಳಗೆ ತುಂಬಿಕೊಂಡಿದ್ದೇ ಜಾಸ್ತಿ, ಹೊರಗಡೆ ಬಿಡೋದು ಕಡಿಮೆ. ಹಾ ಅಂತ ಇಲ್ಲಿಂದ ನಗೋದು ಅಷ್ಟೇ. ಒಳಗಡೆ ಆ ಕಡೆ ಹೋದ್ಮೇಲೆ ಮಹಾಪಟಿಂಗ ಅಂತೀವಿ ನಾವು. ಸ್ವಚ್ಛ ಇದು ನೀರಿನ ಗುಣ. ಸನ್ಮನುಷ್ಯ ಮನೋಯಥಾ. ಒಬ್ಬ ಸಾತ್ವಿಕ ವ್ಯಕ್ತಿಯ ಮನಸ್ಸು ಎಷ್ಟು ಪರಿಶುದ್ಧವೋ ತಮಸಾ ನದಿ ಅಷ್ಟು ಪರಿಶುದ್ಧವಾಗಿದೆ ಅಂತ. ಹಾಗೆ ನೀರಿನಲ್ಲಿರುವ ಗುಣ ಸ್ವಚ್ಛ. ಪ್ರಕೃತಿತ ಸ್ನಿಗ್ಧ, ಅದು ಬಿಡಿಯಾದ್ದನ್ನು ಒಟ್ಟುಗೂಡಿಸುವಂಥದ್ದು. ಮಾಧುರ್ಯ, ನೀರಿನಲ್ಲಿರುವ ಮತ್ತೊಂದು ಗುಣ ಮಧುರ ಅಂತ ಹೇಳ್ತಾರೆ. ನಮ್ಮಲ್ಲಿ ರುಚಿಯನ್ನು ಷಡ್ರಸಗಳು ಅಂತ ಹೇಳ್ತೇವೆ. ಅದರಲ್ಲಿ ಮೊದಲನೇ ರಸ ಮಧುರ ರಸ ಅಂತಾರೆ. ಮಧುರ ಅಂದರೆ ಸಿಹಿ ಅಂತ ನಮಗೆ ಅರ್ಥ. ಸಿಹಿ ಅಂದುಕೊಳ್ಳಿ ಅತಿ ಹೆದರಿಕೆ ಆಗುತ್ತೆ, ಡಯಾಬಿಟಿಸ್ ಜ್ಞಾಪಕ ಬಂದುಬಿಡುತ್ತೆ ನನಗೆ. ಸಕ್ಕರೆ ಸಿಹಿ, ಅದು ನೀರಿನ ಸಿಹಿಯ ಮಾಧುರ್ಯ ಅಂತ ಹೆಸರದು. ಯಾಕೆ ಅಂದರೆ ನೋಡಿ, ಆ ಮಾಧುರ್ಯ ಅನ್ನೋದನ್ನು ಸಂಸ್ಕೃತದಲ್ಲಿ ಬೆಳೆಸ್ತಾರೆ. ಮಧುರ ಅನ್ನುವಲ್ಲಿ ಮಧು ಪ್ಲಸ್ ರ ಅಂತ ಎರಡು ಶಬ್ದಗಳಿದೆ ನೋಡಿ. ಮಧು ಅಂದರೆ ಸುಖ ಅಂತ ಅರ್ಥ. ಜೇನುವಿಗೆ ಮಧು ಅಂತ ಹೆಸರು. ಅದು ತಿಂದರೆ ಖುಷಿಯಾಗುತ್ತೆ, ಆದ್ದರಿಂದ ಮಧು ಅಂತ ಅದಕ್ಕೆ ಹೆಸರು. ಅಲ್ಲಿಗೆ ಮಧು ಅಂದರೆ ಸುಖ, ರಾ ಅಂದರೆ ಕೊಡುವಂಥದ್ದು. ಮಧುರಾತೀತಿ ಮಧುರ ಅಂತ, ಅದು ನೀರಿನಲ್ಲಿರುವ ಗುಣ. ಹೀಗೆ ನೀರಿನಲ್ಲಿ 3 ಗುಣ ಇದೆ. ಒಂದು ಸ್ವಚ್ಛತೆ, ಒಂದು ಸ್ನಿಗ್ಧತೆ, ಒಂದು ಮಾಧುರ್ಯ. ಅಪಾಮಿತ್ರಂ, ನಾವು ಆ ನೀರಿನ ಸ್ನೇಹಿತರಾಗಬೇಕು ಅಂತ ನಾನು ಅಂದ್ಕೊಂಡೆ. ನೀರನ್ನು ನೋಡಿ, ಅದನ್ನು, ಇದು ಆಕಾರದ್ದು, ಅದನ್ನು ನೋಡಿದರೆ ದರ್ಶನ,
ಸ್ಪರ್ಶನ ಕೀರ್ತನೈ ಅಘಂ ದುನೋತಿ. ಇದು ನೀರಿನ ಮೂರನೇ ಗುಣ. ಅದನ್ನು ನೋಡಿದರೆ, ಅದನ್ನು ಮುಟ್ಟಿದರೆ, ಅದರ ಹೆಸರನ್ನು ಬಾಯಲ್ಲಿ ಹೇಳಿದರೆ, ಕೀರ್ತನ ಹೇಳಿದರೆ ಅಘಂ ದುನೋತಿ, ಪಾಪವನ್ನು ನಾಶ ಮಾಡ್ತದೆ. ಅದು ನಮ್ಮ ಸಂಸ್ಕೃತಿ. ಅದು ಗಂಗಾ ಗಂಗೇತಿ ಯೋ ಬ್ರೂಯಾತ್ ಯೋಜನಾನಾಂ ಶತೈರಪಿ ಲಿಪ್ಯತೇನ ಸ ಪಾಪೇನ ಪದ್ಮಪತ್ರಮಿವಾಂಭಸ. ಗಂಗೆ ಇರೋದು 100 ಮೈಲಿ ದೂರದ ಉತ್ತರ ಭಾರತದಲ್ಲಿ, ನಾವು ದಕ್ಷಿಣ ಭಾರತದಲ್ಲಿ ಇರುವವರು. ಹೋಗೋಕ್ಕಾಗಲ್ಲ ಅಂದರೆ ಪ್ರತಿದಿನ ಸ್ನಾನ ಮಾಡುವಾಗ ಗಂಗಾ ಗಂಗಾ ಅಂತ ಹೇಳ್ರಿ, ನಿಮ್ಮ ಪಾಪ ಹೋಗುತ್ತೆ ಅಂತ. ಗಂಗೆಯ ನಾಮಕೀರ್ತನೆಯಿಂದ, ಗಂಗೆಯನ್ನು ಮುಟ್ಟೋದರಿಂದ, ಗಂಗೆಯ ದರ್ಶನದಿಂದ ನಮ್ಮ ಪಾಪ ನಾಶ ಆಗುತ್ತೆ. ಇದು ನೀರಿನಲ್ಲಿರುವ 4ನೇ ಗುಣ. ಇದನ್ನು ಅಪಾಂ ಮಿತ್ರಂ ನಾವು ಅಳವಡಿಸಿಕೊಳ್ಬೇಕು ಜೀವನದಲ್ಲಿ. ಹರಿದಾಸ ಭಟ್ರು ಅಂತ ಹೆಸರು ಹೇಳಿದ ಕೂಡಲೇ ನಿಮ್ಮ ಪಾಪ ನಾಶ ಆಗಬೇಕು, ಪಾಪ ಬರಬಾರ್ದು. ಅಂಥ ವ್ಯಕ್ತಿತ್ವವನ್ನು ಬೆಳೆಸಿಕೊಡಬೇಕು ನೀರಿನ ಥರ. ನಮ್ಮ ಹೆಸರಿನ ಉಚ್ಚಾರಣೆಯಿಂದ ಜನರ ಪಾಪ ನಾಶ ಆಗಬೇಕು. ನಮ್ಮ ಕೈಯನ್ನೋ ಕಾಲನ್ನೋ ಮುಟ್ಟೋದರಿಂದ ಅವರು ಪಾಪದ ಕೊಳೆ ತೊಳ್ಕೊಳ್ಬೇಕು. ನಮ್ಮ ದರ್ಶನದಿಂದ ಅವರು ಪಾಪ ಮುಕ್ತರಾಗಬೇಕು. ನೀರು ಹೇಗೆ ಈ 3ರಿಂದ ಮುಟ್ಟಿದವರ, ನೋಡಿದವರ, ಹೇಳಿದವರ ಪಾಪವನ್ನು ನಾಶ ಮಾಡ್ತದೋ, ಹಾಗೆ ನಾವು ಅಂಥ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಬೇಕು ಅನ್ನೋದು ನೀರಿನಿಂದ ಕಲಿತ ಪಾಠ. ಎಂಥ ಪರ್ಸನಾಲಿಟಿ ಡೆವಲಪ್ಮೆಂಟ್ ನೋಡಿ, ಒಂದು ನೀರಿನಿಂದ ಕಲಿತಿದ್ದೀವಿ ನಾವು. ಆ ರೀತಿ ಸಮಾಜದಲ್ಲಿ ಬೆಳೆಯುವಂತೆ ನಮ್ಮ ಹೆಸರು ಕೇಳಿದರೆ ಮೈ ರೋಮಾಂಚ ಆಗಬೇಕು, ನಮ್ಮನ್ನು ನೋಡಿದ್ರೆ ಖುಷಿ ಆಗಬೇಕು. ಈ ರೀತಿಯ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಬೇಕು ಅನ್ನೋದು ನೀರಿನಿಂದ ಕಲಿತೆ. ಹೇಗೆ ಸಾಧ್ಯ ಅದು? ಸ್ವಚ್ಛ, ನಡೆ ನುಡಿಗಳಲ್ಲಿ ಮುಚ್ಚು ಮರೆಯಿಲ್ಲದೆ ನೇರವಾಗಿ ಇರಿ. ಸ್ನಿಗ್ಧ, ಯಾರಿಗೂ ಮನಸ್ಸಿಗೆ ನೋವು ಮಾಡದೆ ಸ್ನೇಹವನ್ನು ಬೆಳೆಸುವ ಮಾತುಗಳನ್ನು ಆಡ್ರಿ. ಶ್ರೀಕೃಷ್ಣ ಹೇಳ್ತಾನೆ ನೋಡಿ, ತ್ರಿಕರಣ ತಪಸ್ಸು, ಅದರಲ್ಲಿ ವಾಂಗ್ಮಯ ತಪಸ್ಸು ಅಂದರೆ ಏನು ಅಂತ ಹೇಳ್ತಾನೆ ಕೃಷ್ಣ ಭಗವದ್ಗೀತೆಯಲ್ಲಿ. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂಚಯತ್. ಇದು ವಾಂಗ್ಮಯ ತಪಸ್ಸು ಅಂತ. ಅನುದ್ವೇಗಕರಂ ವಾಕ್ಯಂ, ನಾವು ಆಡುವ ಮಾತು ಮತ್ತೊಬ್ಬರಿಗೆ ಇರಿಟೇಟ್ ಆಗಬಾರ್ದು. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯ ಹಿತಂ, ಅವರಿಗೆ ಪ್ರಿಯ ಆಗಿರಬೇಕು, ಹಿತ ಆಗಿರಬೇಕು. ಇದು ವಾಂಗ್ಮಯ ತಪಸ್ಸು ಅಂತ ಹೇಳ್ತಾರೆ. ಹಾಗೆ ಸ್ನಿಗ್ಧ ಅಂದರೆ ಮತ್ತೊಬ್ಬರನ್ನು ಮಾತಿನಿಂದಲೂ ನೋಯಿಸದೆ ನಡೆ ನುಡಿಗಳಿಂದ ಸ್ನೇಹವನ್ನು ಬೆಳೆಸುವ ವ್ಯಕ್ತಿಗಳು ನೀವಾಗ್ರಿ. ಮಧುರಃ, ಮಧು ಅಂದರೆ ಸುಖ, ರ ಅಂದರೆ ಕೊಡೋದು. ನೀರು ಹೇಗೆ ಮಾಧುರ್ಯವನ್ನು ಕೊಡುತ್ತದೋ ಹಾಗೆ ಇವತ್ತು ಫಿಲ್ಟ್ರ್ ನೀರು ಕುಡಿಯೋಕ್ಕೂ ನಮಗೆ ಹೆದರಿಕೆ ಆಗುತ್ತೆ. ಮಾಧುರ್ಯ ಅಂದ್ಕೊಂಡು ಕುಡಿದ್ರೆ ಇಲ್ಲದ ರೋಗಗಳೆಲ್ಲ ಬರ್ತವೆ. ನಾವು ಕೆಡಿಸ್ಕೊಂಡಿದ್ದೇವೆ, ಏನು ಮಾಡೋಣ. ಆದರೆ ಪ್ರಕೃತಿದತ್ತವಾದ ನೀರು ಅದು ಮಧು, ಸುಖವನ್ನು ಕೊಡುವಂಥದ್ದು ಅಂತ. ಹಾಗೆ ನೀನು ಮತ್ತೊಬ್ಬರಿಗೆ ಸುಖವನ್ನು ಕೊಡುವ ವ್ಯಕ್ತಿತ್ವವನ್ನು ಬೆಳೆಸಿಕೋ ಅನ್ನೋದು ನೀರಿನಿಂದ ಕಲಿತೆ. ಮಧುರನಾಗು, ಮತ್ತೊಬ್ಬರಿಗೆ ಅದನ್ನು ಕುಡಿದ್ರೆ ಸಿಹಿಯಾಗತ್ತೆ. ನಿಮ್ಮ ಜೊತೆ ಒಂದು 10 ನಿಮಿಷ ಮಾತನಾಡಿದರೆ ಅಬ್ಬಾ ನನ್ನ ಟೆನ್ಷನ್ ಎಲ್ಲ ಹೋಯ್ತ್ರಿ ಅನ್ನಬೇಕು. ಮಾಧುರ್ಯ, ಇದು ನೀರಿನಿಂದ ನಾನು ಕಲಿತ ಪಾಠ. ಇನ್ನು ಅಗ್ನಿಯಿಂದ ತೇಜಸ್ವಿ ತಪಸಾ ದೀಪ್ತಃ ದುರ್ಧರ್ಷಃ ದೂರಭಾಜನಃ. ಬೆಂಕಿಯಲ್ಲಿರುವ ಗುಣ ತೇಜಸ್ಸು, ಪ್ರಕಾಶ. ತಪಸಾ ದೀಪ್ತಃ, ತನ್ನ ಪ್ರಕಾಶದಿಂದ ತಾನು ಮಾತ್ರ ಬೆಳಗೋದಲ್ಲದೆ ಅಷ್ಟು ಜಾಗ ಬೆಳಕು ಕಾಣಿಸುತ್ತೆ ಅದು. ದುರ್ಧರ್ಷಃ, ನೀವು ನೀರನ್ನು ಒಳಗಡೆ ಬಂದರೆ ಕಾಲಿನಿಂದ ತುಳಿದು ಹೊರಗೆ ಮಾಡಬಹುದು. ಬೆಂಕಿ ಬಂದರೆ ಅಷ್ಟು ಬೇಗ ನುಗ್ಗಕ್ಕಾಗೋದಿಲ್ಲ. ದುರ್ಧರ್ಷ ಅಂದರೆ ಅದರ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಹೆದರಿಕೆ ಆಗತ್ತೆ ನಮಗೆ. ದುರ್ಧರ್ಷ. ದೂರಭೂಹು, ಆದ್ದರಿಂದ ಚಳಿಯಾದರೆ ಬೆಂಕಿ ಏನಾದರೂ ಕಾಯಿಸೋದಿದ್ದರೆ ಬೆಂಕಿ ಅಲ್ಲಿ, ನೀವಿಲ್ಲಿ. ಚಳಿ ಜೋರಾಗುತ್ತೆ ಅಂತ ಬೆಂಕಿ ಮೇಲೆ ಬಿದ್ದರೆ ಹೇಳಲ್ಲ ನೀವು. ದೂರಭಾಜನ, ಇದು ಬೆಂಕಿಯಲ್ಲಿರುವ ಗುಣ. ಇದು ನಾನು ಆ ಗುಣವನ್ನು ಹೊಂದಿಸ್ಕೊಳ್ಬೇಕು ಅಂತ ತೀರ್ಮಾನ ಮಾಡಿದೆ. ತೇಜಸ್ವಿ, ನನ್ನನ್ನು ನೋಡಿದ ಕೂಡಲೇ ಇವನು ಸಾಮಾನ್ಯ ವ್ಯಕ್ತಿ ಅಲ್ಲಪ್ಪ.
ಅಂದರೆ ದ್ರಾಕ್ಷಿ ಗೋಡಂಬಿ ಎಲ್ಲ ತಿಂದು ಕೆಂಪು ಮೈ ಅಂತ ಅರ್ಥ ಅಲ್ಲ. ಅಧ್ಯಾತ್ಮ ಸಾಧನೆಯಿಂದ, ಮನಃಶುದ್ಧಿಯಿಂದ ಸಾಧನೆ ಬಿಟ್ಟುಬಿಡ್ರಿ, ಶುದ್ಧವಾದ ಮನಸ್ಸಿನಿಂದ ನಾವು ಗಳಿಸಿಕೊಂಡ ತೇಜಸ್ಸು. ತಪಸಾ ದೀಪ್ತ, ನನ್ನನ್ನು ನೋಡಿದ ಕೂಡಲೇ ಓ ಇವನು ಸಾಮಾನ್ಯ ವ್ಯಕ್ತಿ ಅಲ್ಲ ಅಂತ ಅನ್ನಿಸ್ಬೇಕು ನಿಮಗೆ. ದುರ್ಧರ್ಷ, ದುರ್ಧರ್ಷ ಅಂದರೆ ಕೆಟ್ಟ ಕೆಲಸ ಮಾಡಿದರೂ ದುರ್ಧರ್ಷ, ತುಂಬ ಒಳ್ಳೆಯವರಾದರೂ ದುರ್ಧರ್ಷರೇ ಅವರು. ಒಬ್ಬ ಗಂಭೀರ ಮುಖಮುದ್ರೆಯ ಸಾಧಕನನ್ನು ನೋಡಿದ್ರೆ ಧಡಾರ ಅಂತ ಹೋಗಿ ಮಾತಾಡಿಸೋಣ ಅಂತ ನಮಗೆ ಧೈರ್ಯ ಬರೋದಿಲ್ಲ. ಸ್ವಲ್ಪ ಸ್ವಾಮಿಗಳ ಪರಿಚಯ ಮಾಡಿಸ್ರಿ ಅಂತೇವೆ, ಅಂಥವರಿದ್ದರೆ. ದುರ್ಧರ್ಷ ದೂರಭಾಜನ, ಇಂಥ ವ್ಯಕ್ತಿತ್ವವನ್ನು ನಾನು ಬೆಳೆಸ್ಕೊಳ್ಬೇಕು ಅನ್ನೋದು ಅಗ್ನಿಯಿಂದ ಕಲಿತೆ. ಇನ್ನು 24 ಹೇಳ್ತಾ ಇದ್ರೆ 24 ದಿವಸ ಬಿಡ್ರಿ. ಒಂದು ವೇಶ್ಯೆಯಿಂದ ನಾನು ಕಲಿತೆ ಅಂತಾರೆ, ಒಂದು ಹಕ್ಕಿಯಿಂದ ಅಂದರೆ ಕಪೋತ ಅಂದರೆ ಪಾರಿವಾಳ, ಒಂದು ಪಾರಿವಾಳದಿಂದ ನಾನು ಕಲಿತೆ ಅಂತಾರೆ. ಕಪೋತ ಕಶ್ಚನಾರಣ್ಯೇ, ನಾನು ತಪಸ್ಸು ಮಾಡುವ ಅರಣ್ಯದಲ್ಲಿ 2 ಪಾರಿವಾಳಗಳಿತ್ತು. ಮೊದಲು ಒಂದೇ ಇತ್ತು, ಅದಕ್ಕೆ ಇನ್ನೊಂದು ಹೆಣ್ಣು ಪಾರಿವಾಳ ಕೂಡಿತು. ಎಂಥ ಆತ್ಮೀಯತೆಯ ಸಂಸಾರ! ವೇದವ್ಯಾಸರು ಒಂದು ಮದುವೆ ಮಾಡಿಕೊಂಡವರಲ್ಲ, ಒಂದು 4-5 ಶ್ಲೋಕದಲ್ಲಿ ಆ ಕಪೋತಗಳ ಸಂಸಾರವನ್ನು ವರ್ಣನೆ ಮಾಡ್ತಾರೆ. ನಿಮ್ಮ ಸಂಸಾರಕ್ಕೂ ಅದಕ್ಕೂ ಯಾವ ವ್ಯತ್ಯಾಸವೂ ಇಲ್ಲ ಅಂತ ಅನಿಸುತ್ತೆ. ದೃಷ್ಟಿಂ ದೃಷ್ಟ್ಯಾ ಬಬಂಧತು, ಒಂದರ ದೃಷ್ಟಿ ಮತ್ತೊಂದರ ದೃಷ್ಟಿಗೂ ವ್ಯತ್ಯಾಸವೇ ಇಲ್ಲ, 2 ಒಂದೇ, ದೇಹ ಮಾತ್ರ ಬೇರೆ, ಆತ್ಮ ಒಂದೇ ಅನ್ನುವಷ್ಟು ಆತ್ಮೀಯತೆಯಿಂದ ಆ ಹೆಣ್ಣು ಗಂಡುಗಳು ಜೊತೆಯಾಗಿದ್ದವು. ಸ್ವಲ್ಪ ಸಮಯದಲ್ಲಿ ಮರಿಗಳಾಯಿತು, 3 ಮುದ್ದಿನ ಮರಿಗಳು. ನೋಡಿ, ಒಂದಿತ್ತು, ಒಂದು 2 ಆಯಿತು, 2ಕ್ಕೆ 3 ಸೇರಿತು, ಬೆಳೀತು ಅಂತ ಅನ್ಕೋತೀವಿ ನಾವು. ವೇದವ್ಯಾಸರು ಇದರ ದುರಂತವನ್ನು ಹೇಳ್ತಾರೆ. ಒಂದು ದಿವಸ ಈ ಅಮ್ಮ ಅಪ್ಪ ಮಕ್ಕಳಿಗೆ ತಿಂಡಿ ತರಬೇಕು ಅಂತ ಆಹಾರ ಅರಸಿ ಹೊರಟಿದ್ದೇವೆ. ಬರುವಷ್ಟೊತ್ತಿಗೆ ಒಬ್ಬ ಬೇಡ ಬಲೆ ಬೀಸಿದ್ದಾನೆ, ಈ 3 ಪುಟ್ಟ ಮರಿಗಳು ಅದರಲ್ಲಿ ಬಿದ್ದಿದ್ದಾವೆ. ಅಪ್ಪ ಮೊದಲು ಬಂದ, ಅಯ್ಯೋ ನನ್ನ ಮುದ್ದಿನ ಮರಿಗಳು, ಅವುಗಳನ್ನು ಬಿಟ್ಟು ಒಂದು ದಿವಸ ಇದ್ದವನಲ್ಲ, ಈ ಬೇಡನ ಬಲೆಗೆ ಬಿದ್ದು ಸತ್ತರೆ ನನ್ನ ಜೀವನ ಹೇಗೆ ಸಾಗಿಸೋದು? ಅದು ಹೋಗಿ ಅದರಲ್ಲಿ ಬಿತ್ತು. ಆಮೇಲೆ ಹೆಣ್ಣು ಪಾರಿವಾಳ ಬಂತು, ಮುದ್ದಿನ ಮಕ್ಕಳು, ಕೈ ಹಿಡಿದ ಗಂಡ, ಈ 4 ಜನವನ್ನು ಬಿಟ್ಟು ನಾನು ಜೀವನ ಹೇಗೆ ಸಾಗಿಸಲಿ? ನನ್ನ ಜೀವನಕ್ಕೆ ಅರ್ಥವೇ ಇಲ್ಲ ಅಂದ್ಕೊಂಡು ಅದು ಬೇಡರ ಬಲೆಗೆ ಬಿತ್ತು. ದೂರದಲ್ಲಿ ನಿಂತು ನೋಡ್ತಾ ಇದ್ದಾನೆ ಅವನು. 3, 4, 5 ಅಂತ ಲೆಕ್ಕಾಚಾರ ಹಾಕಿದ. ಅವನಿಗೇನಾದರೂ ಕರುಣೆ ಬಂತ? ಪಾಪ ಮಕ್ಕಳು ಬಿದ್ದರು ಅಂತ, ಅಪ್ಪ ಬಿದ್ದ ಅಂತ, ಎಂಥ ಸಂಸಾರ ಬಿಟ್ಟುಬಿಡು, ನನಗೆ 2 ದಿವಸಕ್ಕೆ ಅಂತ ಯೋಚನೆ ಮಾಡಿದೆ, 3 ದಿವಸಕ್ಕಾಯಿತು ಆಹಾರ ಅಂತ. ನಾವು ಯಾವ ಸಂಕೋಚವೂ ಇಲ್ಲದೆ ಅವನು ಅದನ್ನು ಆಹಾರಕ್ಕಾಗಿ ವಿನಿಯೋಗಿಸ್ತಾನೆ. ಇದನ್ನು ನೋಡಿ ನಾನೊಂದು ಪಾಠವನ್ನು ಕಲಿತೆ ಅಂತಾನೆ. ಏವಂ ಕುಟುಂಬಿ ಅಶಾಂತಾತ್ಮ ಸಾನುಬಂಧೋ ವಿನಶ್ಯತಿ. ಯಾರು ಈ ಕುಟುಂಬವೇ ನನ್ನ ಜೀವನದ ಗುರಿ ಅನ್ಕೊಂಡು ಅದರಲ್ಲಿ ಮುಳುಗಿ ಇರ್ತಾನೋ ಅವನು ಪಾರಿವಾಳವನ್ನು ಜ್ಞಾಪಿಸಿಕೊಳ್ಳಿ. ವ್ಯಾಸರು ನಮ್ಮ ಸಂಸಾರವನ್ನು, ಈ ಪ್ರಪಂಚವನ್ನು ಅನುಭವಿಸುವ ಕ್ರಮವನ್ನು ನಮಗೆ ಹೇಳಿಕೊಟ್ಟಿದ್ದಾರೆ. ನೋಡ್ರಿ, ನಮಗೆ ಸಿಹಿ ಪದಾರ್ಥ ಪಾಯಸ ಅಂದರೆ ಇಷ್ಟ, ಅಪರೂಪಕ್ಕೆ ಮಾಡಿದ್ದಾರೆ ಮನೆಯಲ್ಲಿ, ದೊಡ್ಡ ಸಮಾರಂಭ. ಅಪರೂಪಕ್ಕೆ ನಮಗೆ ಇಷ್ಟವಾದ ಪಾಯಸವನ್ನು ಹಂಡೆ ತುಂಬ ಮಾಡಿದ್ದಾರೆ ಅಂದ್ಕೊಂಡು ಅಪರೂಪ ಇನ್ನು ಯಾವತ್ತೋ ಏನೋ ಅಂದ್ಕೊಂಡು ಹಂಡೆ ಒಳಗೆ ತಲೆ ಹಾಕಿದರೆ ಉಸಿರುಗಟ್ಟು ಸಾಯ್ತೇವೆ ನಾವು. ನಿಮಗೆ ಇಷ್ಟವಾದ ಹೌದು, ಆದರೆ ನೀವು ಮುಳುಗಬಾರ್ದು ಅದರಲ್ಲಿ. ಏನು ಮಾಡಬೇಕಂದ್ರೆ ವ್ಯಾಸರು ಹೇಳ್ತಾರೆ, ಅದರಿಂದ ಸೌಟಲ್ಲಿ ಪಾಯಸವನ್ನು ಕೈಗೆ ಹಾಕ್ಕೊಂಡು ನೆಕ್ಕರಿ, ಪಾಯಸವೂ ಉಳಿತದೆ, ನೀವು ಉಳಿತೀರಿ. ಹಾಗೆ ಈ ಪ್ರಪಂಚ ನಿಮಗೆ ಸಿಹಿ. ಪ್ರಪಂಚ ಸಿಹಿ ಅಂದ್ಕೊಂಡು ನಿಮ್ಮ ತಲೆಯೆಲ್ಲ ಅದರಲ್ಲಿ ಮುಳುಗಿಸಿಟ್ರೆ ಆ ನೊಣ ಪಾಯಸದಲ್ಲಿ ಬಿದ್ದಿದ್ದು ಹಾಗೆ ಅಲ್ಲೇ ಕೊನೆ ಆಗುತ್ತೋ, ನಿಮ್ಮದು ಜೀವನ ಬರಡಾಗತ್ತೆ. ಅದು ಅಲ್ಲಿರಲಿ, ಅದನ್ನು ಕೈಯಲ್ಲಿ ಹಾಕಿ ನೆಕ್ಕಿ 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 ಸವಿರಿ. ಆದ್ದರಿಂದ ಈ ಪಾರಿವಾಳದಿಂದ ನಾನು ಪಡೆದ ಪಾಠ ಏನು ಅಂದರೆ, ನನಗೆ ಕುಟುಂಬವೂ ಬೇಕು, ಆದರೆ ಕುಟುಂಬಕ್ಕೋಸ್ಕರವೇ ನಾನು ಅಂತ ಅದರಲ್ಲಿ ಮುಳುಗಬಾರದು. ನಾನು ಅದು ಹೋದರೆ ಅದರ ಜೊತೆ ನಾನೂ ಹೋಗ್ತೇನೆ ಅನ್ನುವಷ್ಟರ ಮಟ್ಟಿನ ತಾದಾತ್ಮ್ಯ ನನಗೆ ಇರಬಾರದು ಅನ್ನೋದನ್ನು ಇದರಿಂದ ಕಲಿತೆ. ಇದು ಜೀವನದಲ್ಲಿ ಯಾವುದೇ ವ್ಯಕ್ತಿಯ, ಯಾವುದೇ ವಸ್ತುವಿನ
ಯಾವುದೇ ಮನಸ್ಸಿಗೆ ಪ್ರಿಯವಾದ ಪದಾರ್ಥಗಳ, ವಿಷಯ ಪದಾರ್ಥಗಳ ಸಂಪರ್ಕ ನಮಗಾದರೆ ಅದರಲ್ಲಿ ಗಾಢತೆಯನ್ನು ನೀವು ಹೊಂದಬೇಡಿ, ಮುಳುಗಬೇಡಿ, ಉಸಿರಾಡುವಷ್ಟು ಅವಕಾಶ ಇಟ್ಕೊಳ್ಳಿ. ಇದು ಈ ಪಾರಿವಾಳದಿಂದ ನಾನು ಕಲಿತ ಪಾಠ. ಇನ್ನೊಂದು ವೇಶ್ಯೆ, ಅವಳು ದೇಹ ದಷ್ಟಪುಷ್ಟವಾಗಿತ್ತು, ವಯಸ್ಸಿತ್ತು, ಅವರ ವೃತ್ತಿ ಜೀವನ, ಅದರಿಂದಲೇ ಜೀವನ ನಡೆಸ್ತಾ ಇದ್ದವಳು. ವಯಸ್ಸು ಮಾಗಿತು, ಅವಳಿಗೆ ಬರುವ ಶ್ರೀಮಂತರು ಬರ್ತಾ ಇರಲಿಲ್ಲ. ಸಾಯಂಕಾಲ ಒಂದು ದಿವಸ ಮನೆ ಎದುರುಗಡೆ ನಿಂತ್ಕೊಂಡಿದ್ದಾರೆ. ಶ್ರೀಮಂತರೆಲ್ಲ ರಸ್ತೆಯಲ್ಲಿ ಹೋಗ್ತಾ ಇದ್ದಾರೆ, ಮೈಮಾಟ ಪ್ರದರ್ಶನ ಮಾಡ್ತಾ ಇದ್ದಾರೆ. ಅದುವರೆಗೆ ಈ ಕಡೆ ನೋಡ್ತಾ ಬಂದಿದ್ದವರು ಇವರು ಮನೆ ಬಂದ ಕೂಡಲೇ ಆ ಕಡೆ ತಿರುಗ್ತಾರೆ. ನೋಡಿದ್ಲು 8, 9, 10 ಗಂಟೆ ಆಯಿತು, ಯಾರೂ ಈ ಕಡೆ ತಲೆ ಮಾಡಲಿಲ್ಲ. ಯಥಾ ಸಂತ್ಯಜ್ಯ ಕಾಂತಾಶಾಂ, ಇದರಿಂದ ಒಂದು ಪಾಠವನ್ನು ನಾನು ಕಲಿತೆ ಅನ್ನತಾನೆ. ಹೌದೌತಾ? ಆಶಾಹಿ ಪರಮಂ ದುಃಖಂ ನೈರಾಶ್ಯಂ ಪರಮಂ ಸುಖಂ. ಜೀವನದಲ್ಲಿ ನಿರೀಕ್ಷೆಗಳು ದೊಡ್ಡ ಆಘಾತಕ್ಕೆ ಕಾರಣ ಆಗುತ್ತೆ. ನೈರಾಶ್ಯಂ, ನಮ್ಮ ಕೆಲಸ ನಾವು ಮಾಡ್ತಾ ಹೋಗಬೇಕು, ಏನು ಸಿಗುತ್ತೋ ಅದನ್ನು ಉಣ್ಣಕ್ಕೆ ಸಿದ್ಧರಾಗಿರಬೇಕು. ಇದು ನೈರಾಶ್ಯ ಅಂದರೆ. ನೈರಾಶ್ಯ ಅಂದರೆ ಜೀವನದಿಂದ ಪೂರ್ವ ವಿಮುಖರಾಗಿರಬೇಕು ಅಂತ ಅರ್ಥ ಅಲ್ಲ. ನೀವು ಮಾಡುವ ಕೆಲಸಕ್ಕೆ ದೊಡ್ಡ ಒಂದು ನಿರೀಕ್ಷೆಯನ್ನಿಟ್ಕೊಂಡ್ರೆ ಅದು ಸಿಗಲಿಲ್ಲ ಅಂದರೆ ಡಿಪ್ರೆಸ್ ಆಗ್ತೀರಿ. ನೀವು ಮಾಡುವ ಕೆಲಸ ಇದು ನನ್ನ ಕರ್ತವ್ಯ ಅನ್ನೋ ದೃಷ್ಟಿಯಿಂದ ನೀವು ಮುಂದುವರೆದು ಏನು ಬರುತ್ತೋ ಬರುತ್ತೆ ಅನ್ನೋ ಕರ್ತವ್ಯದ ಬಗ್ಗೆ ಒತ್ತು ನೀಡಿ ಪರದ ಬಗ್ಗೆ ನಿಮ್ಮ ಆಸಕ್ತಿಯನ್ನು ಕಡಿಮೆ ಮಾಡಿದರೆ ನೀವು ಕರ್ತವ್ಯದಿಂದ ದೊಡ್ಡ ತೃಪ್ತಿಯನ್ನು ಪಡೀತೀರಿ. ಇದನ್ನು ವೇಶ್ಯೆಯಿಂದ ನಾನು ಕಲಿತೆ. ಆಶಾಹಿ ಪರಮಂ ದುಃಖಂ ನೈರಾಶ್ಯಂ ಪರಮಂ ಸುಖಂ ಯಥಾ ಸಂತ್ಯಜ್ಯ ಕಾಂತಾಶಾಂ. ಅವಳು ನಿರೀಕ್ಷೆಯಲ್ಲಿದ್ಲು, ನಿದ್ದೆ ಬರಲಿಲ್ಲ. ಆಮೇಲೆ ಅಂದ್ಕೊಂಡ್ಲು, ಇವತ್ತಿಂದ ನಾನು ಈ ವೃತ್ತಿಯನ್ನು ಮಾಡಲ್ಲ, ಎಷ್ಟು ಸಾಧ್ಯವೋ ಅಷ್ಟು ಪ್ರಾಮಾಣಿಕವಾಗಿ ನನ್ನ ಕಾಲ ಮೇಲೆ ನಾನು ಬದುಕೋದನ್ನು ಕಲಿತೇನೆ, ಪರಿಶುದ್ಧ ಜೀವನವನ್ನು ನಡೆಸ್ತೇನೆ ಅಂತ ತೀರ್ಮಾನ ಮಾಡಿದ್ಲು. ಒಳಗಡೆ ಮಲ್ಕೊಂಡ್ರು, ಗೊರ್ರ ಅಂತ ಗೊರಕೆ ಹೊಡೆದು ನಿದ್ದೆ ಮಾಡಿದ್ಲು. ನೈರಾಶ್ಯಂ ಪರಮಂ ಸುಖಂ. ಇದು ನಾನು ಒಬ್ಬ ವೇಶ್ಯೆಯಿಂದ ಕಲಿತ ಪಾಠ ಅಂತ. ಇಲ್ಲಿ ನೋಡಿ, ಇಷ್ಟು ಗುರುಗಳನ್ನು ಹೇಳಿದ್ರು, ಇದರಲ್ಲಿ ಜಡ ಪದಾರ್ಥಗಳೇ ಹೆಚ್ಚು. ನೋಡಿ, ನಮಗೆಲ್ಲ ಎಂಥ ಠಾಂಟು ಕೊಡ್ತಾರೆ ವೇದವ್ಯಾಸರು ಅಂತ. ಸರ್ಪ, ಈ 24ರಲ್ಲಿ ಒಂದು ಗುರು ಸರ್ಪ. ಸರ್ಪ ಪರಕೃತಂ ವೇಶ್ಮ ಪ್ರವಿಶ್ಯ ಸುಖಮೇಧತೆ ಅಂತ. ಹಾವು ಹುತ್ತದಲ್ಲಿ ವಾಸ ಮಾಡುತ್ತೆ, ಸೇಫ್ ಅದಕ್ಕೆ. ಆದರೆ ಹುತ್ತ ಕಟ್ಟಿದ್ದು ಹಾವ ಅಲ್ಲ. ಆ ಹುಳುಗಳು ಹುತ್ತ ಕಟ್ತವೆ. ದೊಡ್ಡದಾಯಿತು ಅಂದರೆ ಹಾವು ಕಾಯ್ತಾ ಇರುತ್ತೆ, ತನಗೆ ಮನೆ ರೆಡಿಯಾಗಿದೆ ಅಂದ್ಕೊಂಡು ಒಳಗಡೆ ಪ್ರವೇಶ ಮಾಡಿ ಹುತ್ತ ಕಟ್ಟಿದ ವ್ಯಕ್ತಿಗಳನ್ನೆಲ್ಲ, ಆ ಹುಳುಗಳನ್ನೆಲ್ಲ ತಾನು ತಿಂದು ಗೆದ್ದಲನ್ನು ಆರಾಮ ಇರ್ತದೆ. ಸರ್ಪ ಪರಕೃತಂ ವೇಶ್ಮ ಪ್ರವಿಶ್ಯ ಸುಖಮೇಧತೆ. ಇದರಿಂದ ಏನು ಕಲ್ತುಕೊಂಡೆ ಗೊತ್ತೋ? ನಮ್ಮ ಭಾವನೆಗೆ ವಿರುದ್ಧವಾದ ಭಾವನೆ. ಗೃಹಾರಂಭೋ ಹಿ ದುಃಖಾಯ. ಬೆಂಗಳೂರಿನಲ್ಲಿದ್ದ ನಾಗರಿಕರಿಗೆಲ್ಲ ಆಸೆ, ಬೆಂಗಳೂರಲ್ಲೊಂದು ಸ್ವಂತ ಸೈಟ್ ಮಾಡಬೇಕು, ಮನೆ ಕಟ್ಕೋಬೇಕು. ಮನೆ ಅಂದರೆ ಒಂದೇ ಅಲ್ಲ, ಕೆಳಗಡೆ 4 ಬೆಡ್ರೂಮು, ಮೇಲುಗಡೆ 4, ಅದಕ್ಕೊಂದು 20,000 ರೂಪಾಯಿ ಬಾಡಿಗೆ, ಕೆಳಗಡೆ ನಮಗೆ. ಮೇಲುಗಡೆ 26 ಕೊಡಲ್ಲ, ಕೆಳಗಡೆ ಕೊಡ್ತಾರೆ. ನಾವು ಮೇಲುಗಡೆ ಹೋಗ್ತೀವಿ, ಕೆಳಗಡೆ ಬಾಡಿಗೆ ಅಂತ ಬರಬೇಕು. ನೋಡಿ, ಕಟ್ಟಿದ್ದು ನಾವು. ಗ್ರೌಂಡ್ ಫ್ಲೋರಲ್ಲಿ ಆರಾಮ ಜೀವನ ಮಾಡೋದು ಬಾಡಿಗೆಯವರು. ನೀವು ಕೈಕಾಲು ನಡೆಯೋಕ್ಕಾಗಲ್ಲ, ಯಾರೋ ಹೊತ್ತು ನಡಿಬೇಕು ಮೇಲ್ಗಡೆ. 20,000 ರೂಪಾಯಿ ಬಾಡಿಗೆ ಸಿಗುತ್ತಲ್ಲ. ವೇದವ್ಯಾಸನಂತಾರೆ ಸರ್ಪ ಪರಕೃತಂ ವೇಶ್ಮ. ಅವರ ಥಿಯರಿ ಏನಂದರೆ, ಬೆಂಗಳೂರಿನಲ್ಲಿ ಬಾಡಿಗೆ ಮನೆಯಲ್ಲಿರುವಷ್ಟು ಖುಷಿ ಸ್ವಂತ ಮನೆಯಲ್ಲಿ ಬರಲ್ಲ. ಯಾಕೆಂದರೆ ಬಾಡಿಗೆ ಮನೆಯಲ್ಲಿದ್ದರೆ ನಿಮ್ಮ ಮನೆಯಲ್ಲ ಅದು. ನೀವು ಇಷ್ಟು ದಪ್ಪ ಮೊಳೆ ತೊಗೊಂಡು ಬಡ ಬಡ ಅಂತ ಬಡಿತೀರಿ ಮಡಿ ಹಾಕೋಕ್ಕೆ ಅಂತ. ಸ್ವಂತ ಮನೆ ಮಾಡಿಕೊಳ್ಳ್ರಿ. ಆ ಬಾಡಿಗೆ ಕೊಟ್ಟವ್ರ ಮೇಲ್ಗಡೆ ಬಡದ ನಮ್ಮ ಮನೆ ಅಂತ ಎದೆಗೆ ಬಡ್ದಂಗೆ ಆಗುತ್ತೆ. ನೀವು ನಿರಾಳವಾಗಿ ಬದುಕು ಸಾಗಿಸಬೇಕು. ನಿಮ್ಮ ಗಳಿಕೆಯನ್ನು ನಿಮ್ಮ ಜೀವನಕ್ಕೆ ಬೇಕಾದಷ್ಟು ವಿನಿಯೋಗಿಸಿ ಉಳಿದಿದ್ದನ್ನು ದಾನ ಧರ್ಮಗಳಿಗೆ ಖರ್ಚು ಮಾಡಿರಿ. ಸ್ವಂತ ಮನೆ ಅಂತ ಹಾರಾಡಬೇಡ್ರಿ ಅಂತ. ದೇವರ ಅನುಕೂಲ ಕೊಟ್ಟರೆ ಮಾಡೋದಕ್ಕೆ ಬೇಡ ಅನ್ನಲ್ಲ. ಇದು ಒಂದು ಹಾವಿನಿಂದ ಕಲಿತ ಪಾಠ ನಾನು. ಹೀಗೆ ಕೆಲವು ಜಡ ಪದಾರ್ಥಗಳಿಂದ, ಕೆಲವು 2 ಕಾಲಿನ
ವ್ಯಕ್ತಿಗಳಿಂದ, ಕೆಲವು ಇನ್ನೂ ಯಾವ ಪಕ್ವ ಪರಿಭಾವನೆ ಇಲ್ಲದೇ ಇರುವ ಹುಳು ಹುಪ್ಪಟೆಗಳಿಂದ ನಾನು ಜೀವನದಲ್ಲಿ ಹೇಗಿರಬೇಕು ಅಂತ ಪಾಠ ಕಲಿತೆ. ಅದರಿಂದಾಗಿ ತೃಪ್ತಿಯ ಜೀವನವನ್ನು ನಾನು ಸಾಗಿಸ್ತಾ ಇದ್ದೇನೆ ಅಂತ ಅವಧೂತ. ಹೀಗೆ ಅವಧೂತ ಚರ್ಯೆಯಲ್ಲಿ ಆ ಅವಧೂತ ಎಲ್ಲ ಇದ್ದು ಸುಖ ಇಲ್ಲದ, ಏನೂ ಇಲ್ಲದೆ ಸುಖ ಇರುವ ಎರಡಕ್ಕೂ ಮಾದರಿಯಾಗಿ, ಆ ಕಡೆ ಯದುರಾಜ, ಈ ಕಡೆ ಅವಧೂತ, ಇಬ್ಬರು ಮಾದರಿಯಾಗಿ ವೇದವ್ಯಾಸರು ಭಾಗವತದಲ್ಲಿ ಅವಧೂತ ಗೀತೆಯಲ್ಲಿ ತೋರಿಸಿಕೊಟ್ಟಿದ್ದಾರೆ. 24 ಗುರುಗಳು ಇದ್ದಾರೆ ನೋಡಿರಿ. ನಾವು ಸಾಧಾರಣ ಚಂದ್ರ, ಸೂರ್ಯ ಇವೆಲ್ಲ ನಮ್ಮ ಸದ್ಗತಿಗಳು ಅಂತೀವಿ. ಚಂದ್ರಲೋಕಕ್ಕೆ ಹೋಗೋದಂದರೆ ಅದು ಸಾಮಾನ್ಯದ ಪುಣ್ಯದ ಫಲ ಅಲ್ಲ. ಸೂರ್ಯನ ಭೇದಿಸಿ ಒಳಗಡೆ ಹೋಗುವಂಥ ಭಾಗ್ಯ ಒಂದು ಕ್ಷತ್ರಿಯರಿಗೆ, ಒಂದು ಸನ್ಯಾಸಿಗಳಿಗೆ ಅಂತ, ಅಷ್ಟು ದೊಡ್ಡ ಸ್ಥಾನಗಳು ಅಂತ. ಆದರೆ ನಮ್ಮ ಮನುಷ್ಯರು ಯಾನ ಹಿಡ್ಕೊಂಡು ಚಂದ್ರನ ಇಳಿದ ಕೂಡಲೇ ಟಸ್ ಆಗಿಬಿಟ್ಟು ನಾವೆಲ್ಲ. ಆಯಿತು, ನಮ್ಮ ಪ್ರಾಚೀನರಿಗೆ ಚಂದ್ರನ ಬಗ್ಗೆ ಏನೋ ತಪ್ಪು ತಿಳುವಳಿಕೆ ಇದೆ ಅಂತ. ನೋಡಿ, ಭಾಗವತದಲ್ಲಿ ಚಂದ್ರನಿಂದ ನಾನೊಂದು ಪಾಠ ಕಲಿತೆ ಅಂತ ಅವಧೂತ ಹೇಳ್ತಾನೆ. ಆ ವಾಸ್ತವ ಕಲ್ಪನೆ ಹೇಗಿದೆ ನೋಡ್ರಿ ಅಲ್ಲಿ. ಕಲಾನಾಮಿವ ಚಂದ್ರಸ್ಯ ನಿಸರ್ಗಾದ್ಯ ಸ್ಮಶಾನಾಂತಹ ಭಾವ ದೇಹಸ್ಯ ನಾತ್ಮನಃ. ಕಲಾನಾಮಿವ ಚಂದ್ರಸ್ಯ. ಚಂದ್ರನನ್ನು ನೋಡಿ ಒಂದು ಪಾಠ ಕಲಿತೆ. ಚಂದ್ರ ಕೃಷ್ಣ ಪಕ್ಷದ ಪಾಡ್ಯದಲ್ಲಿ ದೊಡ್ಡದಾಗಿರ್ತಾನೆ, ಚಿಕ್ಕದಾಗ್ತಾ ಆಗ್ತಾ 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 ಬರ್ತಾನೆ. ಅಮಾವಾಸ್ಯೆ ದಿವಸ ಜೀರೋ ಅವನು. ಮತ್ತೆ ಶುಕ್ಲ ಪಕ್ಷದ ಪಾಡ್ಯದಿಂದ ಬೆಳೀತಾ ಹೋಗ್ತಾನೆ. ಪೂರ್ಣ ಚಂದ್ರ ಹುಣ್ಣಿಮೆ ದಿವಸ. ಚಂದ್ರ ಅಮಾವಾಸ್ಯೆ ದಿವಸ ಅಯ್ಯೋ ನನ್ನನ್ನು ಯಾರು ನೋಡಲ್ಲ ಅಂತ ಕರಬೋದೂ ಇಲ್ಲ, ಹುಣ್ಣಿಮೆ ಬಂತು ಅಂತ ಮೈಕೈ ತುಂಬಿದ್ದೇನೆ ಅಂತ ಹಾರಾಡೋದು ಇಲ್ಲ. ಯಾಕೆ ಅಂದರೆ ಅದರಿಂದ ಚಂದ್ರನಿಗೆ ಯಾವ ಲಾಸು ಇಲ್ಲ, ಯಾವ ಪ್ರಾಫಿಟ್ಟು ಇಲ್ಲ. ನೋಡುವ ನಮಗೆ ಚಂದ್ರ ಪೂರ್ಣನಾದ, ಚಂದ್ರ ಕಾಣೋದಿಲ್ಲ ಹೊರತು ಚಂದ್ರ ಒಂದು ತಿಂಗಳು ಒಂದೇ ರೀತಿ ಅವನು. ಚಂದ್ರ ಮಂಡಲಕ್ಕೆ ಏನೂ ಆಗಲಿಲ್ಲ ಅಂತ ನೋಡಿ. ಅಲ್ಲಿಗೆ ಚಂದ್ರನ ಕಳೆಗುಂದಿತು ಅಂದರೆ ಚಂದ್ರನಲ್ಲಿ ಬೆಳಕು, ಚಂದ್ರ ಹಾಗೇ ಇದ್ದಾನೆ, ಸೂರ್ಯನ ಬೆಳಕು ಒಂದೇ ರೀತಿ ನಮಗೆ ಕಾಣುವಾಗ ಚಂದ್ರ ಹಾಕ್ಕಂಡ. ಈ ತಥ್ಯವನ್ನು ಭಾಗವತದಲ್ಲಿ, ಅಲ್ಲಿಗೆ ಚಂದ್ರ 15 ದಿವಸ ಅವನಲ್ಲಿ ಅರ್ಧ ಬೆಳಕು, ಕೊನೆಗೆ ಬೆಳಕೇ ಇಲ್ಲ, ರಾತ್ರಿ ಆಮೇಲೆ ಬೆಳಕು. ಈ ಮೂಢನಂಬಿಕೆ ನಮ್ಮಲ್ಲಿ ಇರಲಿಲ್ಲ. ಈ ವೇದವ್ಯಾಸರು ಹೇಳ್ತಾರೆ, ಆ ಕಲೆಗಳ ವೃತ್ತಿಕ್ರಾಸಕ್ಕೂ ಚಂದ್ರನಿಗೂ ಯಾವುದೇ ಸಂಬಂಧ ಇಲ್ಲ. ಹಾಗೋ ನಿಸರ್ಗಾದ್ಯಾ ಸ್ಮಶಾನಾಂತ. ನಮ್ಮ ದೇಹಕ್ಕೆ ಷಡೂರ್ಮಿಗಳು ಅಂತ ಹೇಳ್ತಾರೆ. 6 ಅವಸ್ಥೆಗಳಿದೆ. ಇರ್ತಾನೆ, ಹುಡ್ತಾನೆ, ಬೆಳೀತಾನೆ, ಇದೊಂದು ಹಂತ. ಆಮೇಲೆ ಅಪಚೀಯತೆ, ಬಾಡಕ್ಕೆ ಶುರು ಆಗ್ತಾನೆ, ಒಂದು ದಿವಸ ವ್ಯಾನಿಷ್, ನಶ್ಯತಿ ಅಂತ. ನಿಸರ್ಗಾದ್ಯ ಅಂದರೆ ಬರ್ತ್ಡೇಯಿಂದ ಹಿಡಿದು ಡೆತ್ ಡೇವರೆಗೆ ಅಂತ ಅರ್ಥ. ನಿಸರ್ಗಾದ್ಯಾ ಸ್ಮಶಾನಾಂತ. ನೀವು ಹುಟ್ಟಿದೆ ಅಂತ ನೀವು ಸಂತೋಷ ಪಡಬೇಡಿ, ಸತ್ತೆ ಅಂತ ಅಳಬೇಡ್ರಿ. ಸತ್ತಿದ್ದು ದೇಹ, ಹುಟ್ಟಿದ್ದು ದೇಹ. ನೀವು ಸತ್ತಿದ್ದೂ ಇಲ್ಲ, ಹುಟ್ಟಿದ್ದೂ ಇಲ್ಲ. ಹುಟ್ಟು ಸಾವುಗಳು ದೇಹದ ಧರ್ಮ ಹೊರತು ಆತ್ಮನ ಧರ್ಮವಲ್ಲ ಅನ್ನೋ ತಥ್ಯವನ್ನು ಚಂದ್ರನಿಂದ ನಾನು ಕಲಿತೆ ಅಂತಾನೆ ಅವಧೂತ. ಸೂರ್ಯ, ಆಕಾಶದ ಮೇಲೆ ಬೆಳಿಗ್ಗೆ ಕಾಣುವ ಜ್ಯೋತಿ ಸೂರ್ಯ. ಸೂರ್ಯ ಏನು ಮಾಡ್ತಾನೆ? ಸೂರ್ಯ ಬೇಸಿಗೆಯಲ್ಲಿ ಎಲ್ಲೆಲ್ಲ ಹಳ್ಳ ಕೊಳ್ಳ, ಸಮುದ್ರ, ನದಿ ಇರುವ ನೀರನ್ನೆಲ್ಲ ತನ್ನ ಕಿರಣಗಳಿಂದ ಹೀರ್ತಾನೆ. ಅಯ್ಯೋ ದೇವರೇ, ನೀರೆಲ್ಲ ಬತ್ತೋಯ್ತು, ಸೂರ್ಯನಿಗೆ ಬೈಯಲ್ಲ. ಅವನು ಎಷ್ಟು ಹೀರಿದನೋ ಒಂದು ಹನಿಯೂ ಅವನ ಡ್ರಮ್ಮಲ್ಲಿ ಉಳಿಸಿಕೊಳ್ಳದೆ ಮಳೆಗಾಲದೆ ಬರ್ರ ಅಂತ ಸುರಿತಾನೆ. ಅವನು ಹೀರಿಕೊಂಡಿದ್ದು 10 ಕಡೆ ಆದರೆ ಅವನು ಬಿಟ್ಟಿದ್ದು 20 ಕಡೆ. ಹಾಗೆ ಸೂರ್ಯ ಹೇಗೆ ಕೊಡೋದಕ್ಕೋಸ್ಕರ ತಗೊಳ್ತಾನೋ, ಒಂದು ಹನಿಯೂ ತನ್ನಲ್ಲಿ ಇಟ್ಕೊಳ್ಳಲ್ವೋ, ನಾವು ಕೊಡೋದಕ್ಕೋಸ್ಕರ ತಗೊಳ್ಬೇಕು, ನಮ್ಮ ಸಂಗ್ರಹಕ್ಕೆ ಇಟ್ಕೋಬಾರ್ದು. ಸಮಾಜ ನನಗೇನು ಕೊಡ್ತು ಅಂತ ಕೇಳಬೇಡ್ರಿ, ಸಮಾಜಕ್ಕೆ ನೀವೇನು ಕೊಟ್ಟಿದ್ದೀರಿ ಅಂತ ಕೇಳ್ರಿ. ಸೂರ್ಯಕ್ಕೆ ತಗೊಂಡೂ ಗೊತ್ತು, ಅವನು ತಗೊಳ್ಳೋದು ಕೊಡೋದಕ್ಕಾಗಿ. ಹಾಗೆ ನೀವು ಸಮಾಜದಿಂದಲೋ ಮತ್ತೊಬ್ಬರಿಂದಲೋ ಪಡೆಯೋದು ಕೊಡೋದಕ್ಕಾಗಿ ಅನ್ನೋ ನಿಯಮವನ್ನು, ನಿಯತಿಯನ್ನು ನಾನು ಸೂರ್ಯನಿಂದ ಕಂಡುಕೊಂಡೆ ಅಂತ. ಎಂಥ ಜೀವನದ ಪಾಠಗಳು ನೋಡ್ರಿ. ಇದು
ಅವಧೂತ 24 ಗುರುಗಳಿಂದ ಕಂಡುಕೊಂಡ ಪಾಠ. ಒಂದೊಂದರಿಂದ ನಮಗೆ ಕೇಳಿ ಕೇಳಿ ಬೋರಾಗಬೇಕು ಹೊರತು ಇಲ್ಲಿ ಸತ್ಯಗಳು ಕೊರತೆ ಇಲ್ಲ. ಅಷ್ಟು ಜೀವನದ ಮೌಲ್ಯಗಳು ಈ 24 ಗುರುಗಳಲ್ಲಿ ಒಂದೊಂದರಲ್ಲಿ ಕನಿಷ್ಠ ಪಕ್ಷ 2 ತತ್ವಗಳನ್ನು ಹೇಳಿದ್ದಾರೆ. ಕೆಲವೆಡೆ ಒಂದೊಂದು ತತ್ವಗಳನ್ನು ವೇದವ್ಯಾಸರು ತೆಗೆದುಕೊಟ್ಟಿದ್ದಾರೆ. ಇದು ಅವಧೂತ ಮತ್ತು ಯದುವಿನ ಸಂವಾದದಿಂದ ಶ್ರೀಕೃಷ್ಣ ಉದ್ಧವನಿಗೆ ತಿಳಿಸಿದ ಚರಿತ್ರೆ. ಇದನ್ನು ಅಲ್ಲಿ ಇಲ್ಲಿ ಹೇಳಬೇಡ್ರಿ, ಬೆಂಗಳೂರಿಗಂತೂ ಖಂಡಿತ ಹೇಳಬೇಡ್ರಿ, ಕಲಾಪಗ್ರಾಮಕ್ಕೆ ಹೇಳುವಂಥ ಉದ್ಧವನಿಗೆ ಹೇಳಿದ್ದಾರೆ ಅವರು. ಯಾಕೆಂದರೆ ನಮಗೆ ನಾವು ಉಪನ್ಯಾಸಕ್ಕೆ ಅಂತ ಬಂದಿರೋದು, ಅದು ಉಪನ್ಯಾಸ ಎಷ್ಟು ನಮಗೆ ಜೀವನದ ಅನಿವಾರ್ಯ ಅವಿಭಾಜ್ಯ ಅಂಗ ಆಗಿದೆ ಅಂದರೆ ಅದು ಸಾಯಂಕಾಲ ಉಪನ್ಯಾಸದಲ್ಲಿ ಇದ್ದರೆ ಮನೇಲಿ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಅಂದರೆ ಇದರ ಅರ್ಥ ಏನು ಅಂದರೆ, ಒಬ್ಬ ಕಾಫಿ ಕುಡಿಯುವ ಚಟದವನಿಗೆ ಕಾಫಿ ಬಿಟ್ಟರೆ ಹಾಗಾಗಲ್ವೋ, ಉಪನ್ಯಾಸ ಕೇಳುವ ಚಟ ಬೆಳೆಸ್ಕೊಂಡ್ರೆ ಉಪನ್ಯಾಸ ಇಲ್ಲದ್ರೆ ಆಗೋದಿಲ್ಲ. ಹೀಗೆ ಈ ಭಾವನೆ ಇರುವವರ ಮುಂದೆ ಹೇಳಬೇಡ ಅಂತ ಹೇಳೋರು. ಆದರೆ ನೀವೆಲ್ಲ ಹಾಗೆ ಅಂತ ನಾನು ಹೇಳೋದಿಲ್ಲ. ಒಂದು ಕಿವಿ ಮುಚ್ಚಿಕೊಂಡು ಒಂದು ಕಿವಿಯಲ್ಲಿ ಕೇಳಿದ್ದೀರಿ ನೀವು, ಆ ಕಡೆ ಹೋಗಬಾರದು ಅಂತ. ಆದ್ದರಿಂದ ಈ ಅವಧೂತ ಗೀತೆಯಲ್ಲಿ ಬಂದ ಮೌಲ್ಯಗಳೇನಿದೆಯೋ ಅದು ಸಾಮಾನ್ಯ ಇವತ್ತು ಹಳ್ಳಿಯ ಜನಕ್ಕಿಂತ ಹೆಚ್ಚು ನಮ್ಮ ಶಹರಿನ ಜನಕ್ಕೆ ಬೇಕಿದೆ. ನಾವು ಶಹರಲ್ಲಿ ಸ್ವಾರ್ಥದ ದೃಷ್ಟಿಕೋನದಲ್ಲಿ ನಮ್ಮ ಜೀವನವನ್ನು ರೂಪಿಸಿಕೊಂಡಿರ್ತೇವೆ. ಅದನ್ನು ಸ್ವಲ್ಪ ಮೃದು ಮಾಡಿ ನಾವು ನಮಗಾಗಿ ಅಲ್ಲ ಸಮಾಜಕ್ಕಾಗಿ ಅನ್ನೋ ಭಾವನೆಯನ್ನು ಈ ಅವಧೂತ ಗೀತೆ ನಮ್ಮಲ್ಲಿ ಸ್ವಲ್ಪವಾದರೂ ಚಿಗುರುವಂತೆ ಮಾಡುವಂಥ ಒಂದು ದೊಡ್ಡ ಸಂದೇಶವನ್ನು ವೇದವ್ಯಾಸರು ಈ ಗೀತೆಯ ಮೂಲಕ ಕೊಟ್ಟಿದ್ದಾರೆ. ಇದನ್ನು ಆಯೋಜನೆ ಮಾಡಿದ ಗೋಖಲೆ ಸಾರ್ವಜನಿಕ ಸಂಸ್ಥೆ, ಇದಕ್ಕೆ ದತ್ತಿಯನ್ನಿಟ್ಟು ಈ ಉಪನ್ಯಾಸವನ್ನು ನಡೆಸಿದ ಸಂಸ್ಥೆ ಮಹನೀಯರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸಿ, ತಾವು ಏಕಾಗ್ರತೆಯಿಂದ ಕೇಳಿದ ತಮಗೂ ಅನಂತ ಅಭಿವಂದನೆಗಳು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡುತ್ತೇನೆ. ಶ್ರೀಕೃಷ್ಣ.